LPG ಸಿಲಿಂಡರ್ ಬೆಲೆ ಇಳಿಕೆ ಮಾಡಿದ ಕೇಂದ್ರ ಸರ್ಕಾರ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಸಂಪುಟ ಸಭೆಯಲ್ಲಿ LPG ಸಿಲಿಂಡರ್ಗೆ 200 ರೂಪಾಯಿ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಉಜ್ವಲ ಗ್ಯಾಸ್ ಸಿಲಿಂಡರ್ಗೆ ಈ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು, ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರನ್ನು ತೆಗೆದುಕೊಳ್ತಾ ಇರತಕ್ಕಂಥ ಗ್ರಾಹಕರಿಗೆ ಈ ಸಬ್ಸಿಡಿ ಅನ್ವಯ ಆಗಲಿದೆ. ಚುನಾವಣಾ ವಿಷಯ ಆಗದಂತೆ ಈ ಮುನ್ನೆಚ್ಚರಿಕೆನ ಇತ್ತೀಚೆಗಷ್ಟೇ ಇಂಡಿಯಾ ಟಿವಿ ಸಿ ವೋಟರ್ ಸಮೀಕ್ಷೆಯನ್ನ ನಾವು ನೋಡ್ತಾ ಇದ್ವಿ. ಪ್ರಸಕ್ತ ಕೇಂದ್ರ ಸರ್ಕಾರದ ವೈಫಲ್ಯಗಳೇನು ಅಂತ ಕೇಳಿದ್ರೆ ಮೊದಲನೆಯದ್ದಾಗಿ ಬೆಲೆ ಏರಿಕೆ ಅಂತ ಹೇಳಿದ್ರು. ಸಮೀಕ್ಷೆಯಲ್ಲಿ ಬಂದ ವಿವರ, ಬೆಲೆ ಏರಿಕೆ ಚುನಾವಣಾ ವಿಷಯ ಆಗದಂತೆ ಈ ಮುನ್ನೆಚ್ಚರಿಕೆಯನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ಹೌದು ಅನ್ನೋದಾದ್ರೆ ಇದು ಬರೀ ಗ್ಯಾಸ್ ಸಿಲಿಂಡರ್ಗಷ್ಟೇ ಸೀಮಿತವ? ಪೆಟ್ರೋಲು, ಡೀಸೆಲ್ಲು ಸೇರಿದಂತೆ ಇನ್ನು ಹಲವು ಬೆಲೆ ಇಳಿಕೆಗಳು ಆಗ್ತವ. ಒಟ್ಟು 33 ಕೋಟಿ ಗ್ಯಾಸ್ ಕನೆಕ್ಷನ್ ಇದೆ. ಅವುಗಳ ಪೈಕಿ 20 ಕೋಟಿ ನಾರ್ಮಲ್ ಕನೆಕ್ಷನ್. ಉಜ್ವಲ ಯೋಜನೆಯಡಿಯಲ್ಲಿ 10 ಕೋಟಿ ಜನ ಗ್ಯಾಸ್ ಸಿಲಿಂಡರ್ ತಗೊಂಡಿದ್ದಾರೆ. ಉಜ್ವಲ ಯೋಜನೆಗೆ ಈಗಾಗಲೇ 200 ರೂಪಾಯಿ ಸಬ್ಸಿಡಿ ಇತ್ತು. ಇನ್ನು 200 ಸಬ್ಸಿಡಿ, ಅಲ್ಲಿಗೆ 400 ರೂಪಾಯಿ ಕಡಿಮೆ ಆಗುತ್ತೆ ನಾರ್ಮಲ್ ರೇಟ್ಗಿಂತ, ಈಗಿನ ರೇಟ್ಗಿಂತ. ಮೊದಲು ಸಿಲಿಂಡರ್ ಖರೀದಿ ಮಾಡಿದ ನಂತರ ಬ್ಯಾಂಕ್ ಅಕೌಂಟ್ಗೆ ಸಬ್ಸಿಡಿ ದುಡ್ಡು ಬರ್ತಾ ಇತ್ತು. ಈಗ ನೇರವಾಗಿ ಗ್ಯಾಸ್ ಏಜೆನ್ಸಿಗಳಿಗೆ ದುಡ್ಡು ಹೋಗುತ್ತೆ. ಉಜ್ವಲ ಯೋಜನೆಯ ಸಿಲಿಂಡರ್ 400 ರೂಪಾಯಿ ಕಡಿಮೆ ಆದರೆ ಉಳಿದ ಸಿಲಿಂಡರ್ಗಳು ಅಂದರೆ 20 ಕೋಟಿ ಕನೆಕ್ಷನ್ಗಳು 200 ರೂಪಾಯಿ ಕಡಿಮೆ ಆಗ್ತವೆ. Auspicious occasion of Onam and Raksha Bandhan, Prime Minister Narendra Modi, as is known as Bhai Narendra Modi, has given a gift to the millions and millions of sisters and the users of the LPG cylinders. The prices of the LPG gas cylinder for the domestic use has been brought down by 200 rupees per cylinder for each and every user. At the same time, there will be 75 lakh new gas connection will be given under the Pradhan Mantri Ujjwala Yojana scheme. That will take up the total connections to 10.35 crore in the coming days. For the Pradhan Mantri Ujjwala gas beneficiaries, they are already getting 200 rupees subsidy as a DBT on each refill. Auspicious. ಸಾಮಾನ್ಯ ಕನೆಕ್ಷನ್ನ LPG ಸಿಲಿಂಡರ್ನ ಬೆಲೆ ಒಂದು ಸಿಲಿಂಡರ್ಗೆ 1105 ರೂಪಾಯಿ ಇತ್ತು. ಇದು ಈಗ 905 ರೂಪಾಯಿ ಆಗುತ್ತೆ. ಉಜ್ವಲ ಯೋಜನೆಯಡಿಯಲ್ಲಿ ಆಲ್ರೆಡಿ 200 ರೂಪಾಯಿ ಸಬ್ಸಿಡಿ ಸಿಗ್ತಾ ಇತ್ತು. 905 ರೂಪಾಯಿಗೆ ಅವರಿಗೆ ಸಿಲಿಂಡರ್ ಸಿಗ್ತಿತ್ತು. ಈಗ ಅದು 705 ಆಗುತ್ತೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ರಾಮಕೃಷ್ಣ ಉಪಾಧ್ಯಾಯ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಅಶ್ವಥ್ ನಾರಾಯಣ್ BJPಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಮೇಶ್ ಬಾಬು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ನಾಥ್ ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ. ಪ್ರಶಾಂತ್ ನಾಥ್, ಒಂದು ವಾರನೂ ಆಗಿಲ್ಲ ನಾವು ಸರ್ವೆ ಬಗ್ಗೆ ಮಾತಾಡ್ತಾ ಇದ್ವಿ, ಇಂಡಿಯಾ ಟುಡೇ ಸಿ ವೋಟರ್ನ ಸಮೀಕ್ಷೆಯ ಬಗ್ಗೆ. ಅದರಲ್ಲಿ ಈ ಸರ್ಕಾರದ ಸಾಧನೆಗಳೇನು ಇತ್ಯಾದಿ ಪ್ರಶ್ನೆಗಳ ಬಂದು ವೈಫಲ್ಯ ಅಂತ ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಿ ಅಂದರೆ ಮೊದಲನೆಯ ಉತ್ತರ ಹೈಯೆಸ್ಟ್ ಪರ್ಸೆಂಟೇಜ್ ಇದ್ದಿದ್ದು ಬೆಲೆ ಏರಿಕೆ ಅಂತ. ಅಲ್ಲಿಗೆ ಬೆಲೆ ಏರಿಕೆ ಅನ್ನುವಂಥದ್ದು ಈ ಸಲ ಚುನಾವಣಾ ಇಶ್ಯೂ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಂಗೆ ಅನ್ನಿಸ್ತಾ ಇದೆಯಾ? ನೋಡಿ, ಸರ್ವೆಗಳಿಗಿಂತ ಮುಂಚೆ ಕರ್ನಾಟಕದ ಚುನಾವಣೆಗಳು ನಡೆದಾಗಲೇ ಕರ್ನಾಟಕದ ಬಹಳಷ್ಟು ಮತದಾರರು, ಅದರಲ್ಲೂ ಮಹಿಳಾ ಮತದಾರರು, BJP ಬಗ್ಗೆ ಒಂದು ಅಸಮಾಧಾನಗೊಳ್ಳಿಕ್ಕೆ, ರಾಜ್ಯ ಸರ್ಕಾರದ ಒಂದು ಅಸಮಾಧಾನದ ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಅಸಮಾಧಾನಗೊಳ್ಳಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ LPG ಸಿಲಿಂಡರ್ ಬೆಲೆ. ಯಾಕಂದರೆ LPG ಸಿಲಿಂಡರ್ ಬೆಲೆ 1000 ರೂಪಾಯಿ ದಾಟಿದ ಕಾರಣದಿಂದಾಗಿ ಒಂದು ದೊಡ್ಡ ಅಸಮಾಧಾನ ನಿಶ್ಚಿತವಾಗಿತ್ತು. ನೋಡಿ, ಕೋವಿಡ್ನ ನಂತರದ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್
ಕ್ರೂಡ್ ಆಯಿಲ್ ಪ್ರೈಸ್ಗಳು ಏರಿಕೆ ಮಾಡಲಿಕ್ಕೆ ಆರಂಭಿಸಿದಾಗ ಉತ್ತರ ಪ್ರದೇಶದ ಚುನಾವಣೆ ಇತ್ತು. ಎಸ್, ಆಗ ಕೇಂದ್ರ ಸರ್ಕಾರಕ್ಕೆ ಆ ಬೆಲೆಗಳನ್ನು ಏರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಕಾರಣದಿಂದ ಬೆಲೆ ಏರಿಸಲಿಲ್ಲ. ಸುಮಾರು 22,000 ಕೋಟಿ ರೂಪಾಯಿಯಷ್ಟನ್ನು ನಾವು ಒನ್ ಟೈಮ್ ಗ್ರ್ಯಾಂಟ್ ಅಂತ ಆಯಿಲ್ ಕಂಪ್ನೀಸ್ಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ 2022ರ ಅಂತ್ಯದ ನಂತರ, ಅಂದರೆ 23ರ ಮೊದಲಾರ್ಧದಲ್ಲೇ ಈ ಒಂದು ಇಂಟರ್ನ್ಯಾಷನಲ್ ಆಯಿಲ್ ಪ್ರೈಸಸ್ಗಳು ಗಣನೀಯವಾಗಿ ಇಳಿಕೆ ಆದರೂ ಕೂಡ ಅದರ ಬೆನಿಫಿಟ್ಟನ್ನು ಕಸ್ಟಮರ್ಸಿಗೆ ಪಾಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತಯಾರಿರಲಿಲ್ಲ. ಯಾಕಂದರೆ ಆಯಿಲ್ ಕಂಪ್ನೀಸ್ಗಳು 22,000 ಕೋಟಿ ಏನು ಖೋತಾ ಇವೆ ಅದನ್ನು ಭರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ. ಆದರೆ ಈಗ ಕರ್ನಾಟಕದ ಚುನಾವಣೆಯಲ್ಲಿ ಮೋದಿ ಸರ್ಕಾರಕ್ಕೆ ನನಗನ್ಸುತ್ತೆ ಅದೊಂದು ಸ್ಪಷ್ಟ ಸಂದೇಶವನ್ನು ಕರ್ನಾಟಕದ ಮತದಾರರು, ಅದರಲ್ಲೂ ಮಹಿಳಾ ಮತದಾರರು ಕೂಡ ಕೊಟ್ಟರು. ಬೆಲೆ ಏರಿಕೆ ಇಸ್ ಅ ಸೀರಿಯಸ್ ಕನ್ಸರ್ನ್ ಅಂತಕ್ಕಂಥದ್ದು. ನನಗನ್ಸುತ್ತೆ ಇದೊಂದು ಆಫ್ಟರ್ ಥಾಟ್. ಈಗೇನು ಇದು ಸಬ್ಸಿಡಿ, ಕೇಂದ್ರ ಸರ್ಕಾರ ಇದನ್ನು ಭರಿಸ್ತಾ ಇದೆ ನೋಡಿ. ಇಂಟರ್ನ್ಯಾಷನಲ್ ಬೆಲೆಗಳು ಗಣನೀಯವಾಗಿ ಇಳಿಕೆ ಆಗಿದೆ. ಕೇಳ್ಕರ್ ಕಮಿಟಿ ಏನು ಹೇಳಿತ್ತು, ಅದು ನೀವು ಬೆಲೆ ಇಳಿದಾಕ್ಷಣ ಅದನ್ನು ಪಾಸ್ ಮಾಡಬೇಡಿ ಅಂತಕ್ಕಂಥದ್ದನ್ನು ಕೇಳ್ಕರ್ ಕಮಿಟಿ ಹೇಳಿದ್ದಿಲ್ಲ. ಕೇಳ್ಕರ್ ಕಮಿಟಿ ಏನು ಹೇಳಿತ್ತು, 2012ರಲ್ಲಿ ವಿಜಯ್ ಕೇಳ್ಕರ್ ಏನು ಫೈನಾನ್ಸ್ ಸೆಕ್ರೆಟರಿ ಆಗಿದ್ದರು, ಆ ಕಮಿಟಿ ಹೇಳಿತ್ತು ಕೆರೋಸಿನ್ ಮತ್ತು LPGಗಳಿಗೆ ಏನು ಸಬ್ಸಿಡಿ ಕೊಡುತ್ತೆ ಅದು ನಾವು ಅಂದ್ಕೊಂಡಿರ್ತಕ್ಕಂಥ ಬ್ರ್ಯಾಕೆಟ್ನ ಬಡವರಿಗೆ ತಲುಪೋಲ್ಲ. ಆ ಕಾರಣದಿಂದ ಅದನ್ನು ಹಂತ ಹಂತವಾಗಿ ಫೇಸ್ ಔಟ್ ಮಾಡಬೇಕು. ಯಾರಿಗೆ ಕೊಡಬೇಕು ಅವ್ರಿಗೆ ಮಾತ್ರ ಆ ಒಂದು ಸಬ್ಸಿಡಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳ್ಕರ್ ಕಮಿಟಿ ಹೇಳಿತ್ತು. ಆದರೆ ಇಲ್ಲಿ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ಗಳು ಇಳಿಕೆ ಆದ ನಂತರವೂ ಕೂಡ ಕೇಂದ್ರ ಸರ್ಕಾರ ಆಯಿಲ್ ಕಂಪ್ನಿಗಳಿಗೇನು 22,000 ಕೋಟಿ ತಾನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಘೋಷಿಸಿತ್ತು. ಅದನ್ನು ಇದರಲ್ಲೇ ತಗೊಳ್ಳಿ, ಅದನ್ನು ಇದರಲ್ಲೇ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿತ್ತು. ಆದರೆ ಈಗ ಮತ್ತೆ ಚುನಾವಣೆಗಳು ಬರ್ತಾ ಇವೆ, ಪಂಚರಾಜ್ಯಗಳ ಚುನಾವಣೆಗಳಿವೆ. ಪಂಚರಾಜ್ಯಗಳ ಚುನಾವಣೆಗಳಲ್ಲಿ BJP ಆ್ಯಂಟಿ ಇನ್ಕಂಬನ್ಸಿಯನ್ನು ಮಧ್ಯಪ್ರದೇಶದಲ್ಲಿ ಎದುರಿಸ್ತಾ ಇದೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬೆಲೆ ಏರಿಕೆ. ಆ ಕಾರಣದಿಂದ ಇವತ್ತಿನ ನಿರ್ಣಯ ತೆಗೆದುಕೊಳ್ಳುವ ಅನಿವಾರ್ಯತೆ ಸರ್ಕಾರಕ್ಕಿತ್ತು ಅಂತ ಅನಿಸುತ್ತೆ. ಆದರೆ ಇದು ಸಾಕಾಗತ್ತಾ? ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು 5 ಗ್ಯಾರಂಟಿಗಳ ಕಾರಣದಿಂದಾಗಿ ಒಂದು ಒತ್ತಡ BJP ಮೇಲಿದೆ. ಆ ದೃಷ್ಟಿಕೋನದಿಂದ ಕೂಡ ಇವತ್ತಿನ ನಿರ್ಧಾರವನ್ನು ನೋಡಬೇಕಾಗತ್ತೆ ಅಂತ. ರಾಮಕೃಷ್ಣ ಉಪಾಧ್ಯಾಯ, ಬಹುಶಃ ಕಾಂಗ್ರೆಸ್ನ ಗ್ಯಾರಂಟಿ ವರ್ಸಸ್ ಕೇಂದ್ರ ಸರ್ಕಾರದ ಬೆಲೆ ಇಳಿಕೆನಾ ಅಂತ? ಈಗ ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ ಶುರುವಾಗಿದೆ ನೋಡಿ. ನರೇಂದ್ರ ಮೋದಿಯವರು ಇದನ್ನು ರೇವಡಿ ಕಲ್ಚರ್ ಅಂತ ಕರೆತಿದ್ರು, ಅದನ್ನು ಅಪೋಸ್ ಮಾಡಿದರು. ಯಾಕಂದರೆ ಅವರ ಥಿಂಕಿಂಗೇ ಬೇರೆ ಇತ್ತು. ಐ ಥಿಂಕ್ ಹಿಸ್ ಥಿಂಕಿಂಗ್ ವಾಸ್ ನಾವು ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಕು, ಇಂಥ ಏನೋ ಅನ್ಪ್ರೊಡಕ್ಟಿವ್ ಇದ್ರ ಮೇಲೆ ಖರ್ಚು ಮಾಡಬಾರ್ದು ಅನ್ನೋದು. ಬಟ್ ಐ ಥಿಂಕ್ ಕರ್ನಾಟಕದ ಮತದಾರರು ಏನೋ ಒಂದು ಇದು ಕೊಟ್ಟಿದ್ದಾರೆ ಆದೇಶ, ಅದರ ಪ್ರಕಾರ ಐ ಥಿಂಕ್ BJPಗೂ ಕೂಡ ಈಗ ಮನವರಿಕೆ ಆಗಿದೆ. ಅನಿವಾರ್ಯವಾಗಿ ಬಹುಶಃ ಅವರು ಕೂಡ ಇದಕ್ಕೆ ಇಳಿದಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟು ಬಹುಶಃ ಕರ್ನಾಟಕ ಎಲೆಕ್ಷನ್ ಟೈಮ್ನಲ್ಲಿ ಗ್ಯಾಸ್ ಪ್ರೈಸಸ್ಸನ್ನು ಕಮ್ಮಿ ಮಾಡಿದ್ದು ಬಹಳ ದೊಡ್ಡ ತಪ್ಪು. ದೇರ್ ವಾಸ್ ಅ ಲಾಟ್ ಆಫ್ ಡಿಮಾಂಡ್. 1200 ಕಡಿಮೆ ಮಾಡಬಾರ್ದು, ಎಲೆಕ್ಷನ್ ಇಲ್ಲ ಒಂದು ರೀತಿ ಹಠಕ್ಕೆ ಬಿದ್ದು ಕಡಿಮೆ ಮಾಡಿದ್ದಕ್ಕೆ ಅದನ್ನು ಉಳಿಸ್ಕೊಂಡು ಹೋದರು. ಅದಕ್ಕೆ ದೊಡ್ಡ ಬೆಲೆನೇ ಕೊಡಬೇಕಾಯ್ತು. ಹಾಗಾಗಿ ಈಗ ಅನಿವಾರ್ಯವಾಗಿದೆ. ಮಧ್ಯಪ್ರದೇಶ ಸರ್ಕಾರ ನೋಡಿ ಇವತ್ತು ಅನೌನ್ಸ್ ಮಾಡಿದ್ದಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಗೌರ್ಮೆಂಟ್ ಕೂಡ 450 ರೂಪಾಯಿ ಸಿಲಿಂಡರ್ ಮೇಲೆ ಕಮ್ಮಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ. ಆಮೇಲೆ ಲಾಡ್ಲಿ ಬೆಹನಾ ಅಂತಕ್ಕಂಥ ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದು ಸಹಾಯ, ಧನ ಸಹಾಯ ಯೋಜನೆ, ಅದರಲ್ಲಿ 1,000 ರೂಪಾಯಿ ಇತ್ತು, 1,250 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದೊಂದೇ ಸ್ಟೇಟ್ಗಳಲ್ಲಿ ಬಹುಶಃ ಇದನ್ನು BJP ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡುತ್ತೆ ಅಂತ ಕಾಣುತ್ತೆ ನನಗೆ. ರಮೇಶ್ ಬಾಬು, ಎಲೆಕ್ಷನ್ ತಯಾರಿ ಶುರು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ನೀವು ಹೆಂಗೂ ಎಲೆಕ್ಷನ್ ಟೈಮಿಗೆ ಗ್ಯಾರಂಟಿ ಏನಾದ್ರು ಘೋಷಣೆ ಮಾಡ್ತೀರಿ, ಆ ಟೈಮ್ನಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಅದನ್ನು ಕಂಪನ್ಸೇಟ್ ಮಾಡೋಕ್ಕೆ ನಾವು ತಿಂಗಳಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳೋ ಅವಕಾಶವನ್ನು ನಿಮಗೆ ಕೊಡಬಾರ್ದು ಅಂತ. ಪ್ರಶಾಂತ್ ನಾಥ್ ಉಪಾಧ್ಯಾಯ ಅವರು ಹೇಳಿದಂಥ ಮಾತುಗಳನ್ನ ಅಂಗೀಕರಿಸ್ಕೊಂಡು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಪರವಾಗಿ, DK ಶಿವಕುಮಾರ್ ಪರವಾಗಿ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಹೇಳ್ತೇನೆ. ಓಕೆ, ಕನಿಷ್ಠ ಈಗಲಾದರೂ ಎಚ್ಚೆತ್ಕೊಂಡು ಕರ್ನಾಟಕ ಮಾಡಲ್ ಅಡಾಪ್ಟ್ ಮಾಡ್ಕೊಳ್ಳೋಂಥ ಒಂದು ಟ್ರಾಕಿಗೆ ಬಂದರು ಅವರು. ಅದಕ್ಕೋಸ್ಕರ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಕರ್ನಾಟಕ ಮಾಡಲ್ ಹೆಂಗಿದು? ಇಟ್ ಇಸ್ ದ ಕರ್ನಾಟಕ ಮಾಡಲ್ ಓನ್ಲಿ. ಅವರ ಮನಸ್ಥಿತಿ ಇದ್ದಂಥದ್ದು ಫ್ರೀ ಬೀಸ್ ಕೊಡ್ಕೂಡ್ದು, ಯಾರಿಗೂ ಸಹ ಉಚಿತ ಕೊಡುಗೆಗಳನ್ನ ಕೊಡ್ಕೂಡ್ದು,
ದೇಶದ ಖಜಾನೆಗಳನ್ನ ಬರ್ಬಾದ್ ಮಾಡ್ತಾರೆ, ಇದು ಅವ್ರ ಸ್ಲೋಗನ್ನು. ಕೊಡ್ಕೊಡ್ದು, ಯಾರಿಗೂ ಕೊಡ್ಕೊಡ್ದು ಅಂತೇಳಿ ಪ್ರತಿಪಾದನೆ ಮಾಡಿದಂಥವ್ರು. ಮೊನ್ನೆ ಕರ್ನಾಟಕದ ಏನು 50,000 ಕೋಟಿ ಕೊಡುಗೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಪ್ರಬಲವಾಗಿ ಪ್ರತಿಪಾದನೆ ಮಾಡಿ ಅದನ್ನು ವಿರೋಧ ಮಾಡಿದಂಥ ನರೇಂದ್ರ ಮೋದಿರವರು ಇವತ್ತು ವಾಸ್ತವವನ್ನು ಅರ್ಥ ಮಾಡಿಕೊಂಡು ಹೌದು ಇದರ ಅವಶ್ಯಕತೆ ಇದೆ ಅಂತೇಳಿ ಕನಿಷ್ಠ ದೊಡ್ಡ ಸಂಖ್ಯೆಯಲ್ಲಿಲ್ಲ, ಅದು ಆಮೇಲೆ ಚರ್ಚೆ ಆಗೋಂಥದ್ದು ಬೇರೆ ವಿಚಾರ. ಕನಿಷ್ಠ ಒಂದು 6,000 ಕೋಟಿ ರೂಪಾಯಿಂದ ಒಂದು ಸ್ಕೀಮು ಕರ್ನಾಟಕದ ಮಾಡಲ್ ಇಟ್ಕೊಂಡೆ, ಸಿದ್ದರಾಮಯ್ಯವ್ರ ಮಾಡಲ್ ಇಟ್ಕೊಂಡೆ, DK ಶಿವಕುಮಾರ್ ಮಾಡಲ್ ಇಟ್ಕೊಂಡೆ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮೋದಿರವರಿಗೆ, ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ. ನಾಟ್ ಓನ್ಲಿ ಸಿಲಿಂಡರ್, ಆಗಲೇ ಮಾತಾಡ್ತವ್ರು ಭಾಳ ಪ್ರಮುಖವಾದಂಥ ವಿಚಾರ ಎತ್ಕೊಂಡ್ರು, ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈ ದೇಶದಲ್ಲಿ UPA ಸರ್ಕಾರ 1 and 2 ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ವಿಶೇಷವಾಗಿ 2014 ಪಾರ್ಲಿಮೆಂಟ್ ಚುನಾವಣಾ ಪೂರ್ವ ಭಾಗದಲ್ಲಿ ಇವ್ರು ಮಾಡಿದಂಥ ಹೋರಾಟ ಏನು, ಸಿಮೆಂಟ್ ಡಬ್ಬ ತಲೆ ಮೇಲೆ ಇಟ್ಕೊಂಡು, ಗ್ಯಾಸ್ ಸಿಲಿಂಡ್ರು ತಲೆ ಮೇಲೆ ಹೊತ್ಕೊಂಡು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಡೀಸೆಲ್ ಬೆಲೆ 45 ರೂಪಾಯಿ ಆಜುಬಾಜಲ್ಲಿದ್ದಂಥದ್ದು, 60 ರೂಪಾಯಿ 62 ರೂಪಾಯಿ ಪೆಟ್ರೋಲ್ ಆಜುಬಾಜಲ್ಲಿದ್ದಂಥದ್ದು, ಡಾಲರು 58 ರೂಪಾಯಿ 59 60 ರೂಪಾಯಿ ಆಜುಬಾಜಲ್ಲಿದ್ದಂಥದ್ದು. ಏನು ಬಹಳ ಹೋರಾಟ ಮಾಡಿ ನಾವು ದೇಶದಲ್ಲಿ ಇವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಭಾಳಷ್ಟು ಬೆಲೆ ಏರಿಕೆ ಆಗಿದೆ ಅಂತ ಏನು ಹೋರಾಟ ಮಾಡಿದ್ರು, ಇವತ್ತು ಎಲ್ಲರೂ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಸಹ ಯಾವತ್ತೂ ಸಹ ಇವರು ಅದರ ಪ್ರಯೋಜನವನ್ನು ಜನಸಾಮಾನ್ಯರಿಗೆ ಕೊಡಲಿಲ್ಲ. ಇವ್ರು ಮಾಡಿದಂಥ ತಪ್ಪಿನಿಂದ, ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಉದ್ಯೋಗದ ಕಡಿತ, ಇವೆಲ್ಲದರ ಪರಿಣಾಮ ಇವತ್ತೇನು ಕರ್ನಾಟಕದಲ್ಲಿ ಇವ್ರು ಮಾಡಿದಂಥ ಪ್ರಚಾರ ಜನ ತಿರಸ್ಕಾರ ಮಾಡಿದ್ರು, ಈಗ ಅವ್ರಿಗೆ ವಾಸ್ತವದ ಅರಿವಾಗುವಂಥ ಒಂದು ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೆ ಬಂದಿದೆ. ಯಾಕೆಂದ್ರೆ ಫ್ರೀಯನ್ನು ಇದನ್ನು ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಅಲ್ಲ ಅಂತ ನಾನು ಹೇಳೋದು. ಉಚಿತ ಭಾಗ್ಯಗಳು ಮತ್ತು ಸಿಲಿಂಡರ್ನ ಬೆಲೆ ಇಳಿಕೆ ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಆಗೋದಿಲ್ಲ. ಫ್ಲಕ್ಚುಯೇಷನ್ ಸಮೇತ ನಾನು ಮಾತಾಡ್ತೀನಿ. ಅವತ್ತಿದ್ದಂಥ ರೇಟ್ ಎಷ್ಟಿತ್ತು ಕ್ರೂಡ್ ಆಯಿಲ್? more than $70. UPA ಸರ್ಕಾರ ಆಯ್ತು, ಇವರು ಎಲ್ಲೂ ಬಂದ್ರು 35 ಬಂದಾಗಲೂ ಇವ್ರು ಇಳಿಸ್ಲಿಲ್ವಲ್ಲ. ರೇಟ್ ಜಾಸ್ತಿ ಆಯ್ತುಬಿಟ್ರೆ ಇಟ್ ಹ್ಯಾಸ್ ನಾಟ್ ಕಮ್ ಡೌನ್. ಇವತ್ತು ನೀವೇನು ಅದನ್ನು ಹೇಳ್ತಾ ಇದ್ದೀರಾ ಸಿಲಿಂಡರ್ ವಿಚಾರ, ಸಿಲಿಂಡರ್ ವಿಚಾರ ಸಾಂಕೇತಿಕ. ಆ ಮೊದಲು ಭಾರತೀಯ ಜನತಾ ಪಕ್ಷಕ್ಕೆ ಮನವರಿಕೆ ಆಗಿದ್ದಂಥದ್ದು, ಇವತ್ತು ಮನವರಿಕೆ ಆಗಿರೋಂಥದ್ದು ಕರ್ನಾಟಕ ಚುನಾವಣಾ ವಿಧಾನಸಭಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಬ್ಸಿಡಿ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅದಕ್ಕೆ ಮುಂಚೆ ಅವ್ರ ವಾಕ್ಯ ಏನಿತ್ತು ಅಂದರೆ ಇಡೀ ದೇಶದಲ್ಲಿ ಸಬ್ಸಿಡಿಗಳನ್ನ ತೆಗಿಬೇಕು, ಇದು ಅವರ ಪದ್ಧತಿ ಇದ್ದಂಥದ್ದು. ಸುಪ್ರೀಂ ಕೋರ್ಟಲ್ಲಿ ರಿಟ್ ಹಾಕಿದ್ದೇನು ಹಾಕ್ಸಿದ್ದೇನು ನೀವು? ಸಬ್ಸಿಡಿ ತೆಗಿಬೇಕಂತಲೇ, ಫ್ರೀ ಬೀಸ್ ತೆಗಿಬೇಕಂತಲೇ ನಿಮ್ಮ ಸ್ಟ್ಯಾಂಡ್ ಇದ್ದಂಥದ್ದು. ನೀವು ತಮಿಳ್ನಾಡು ಇರ್ಬೋದು, ಕರ್ನಾಟಕ ಕಂಪೇರ್ ಮಾಡ್ತಿದ್ರೆ ನನಗೆ ಅರ್ಥ ಆಗ್ತಿಲ್ಲಪ್ಪ. ಅವರು ಕುತ್ಕೊಂಡು ಈಗ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ರು, ಸರ್ ರೈತರ ರಸಗೊಬ್ಬರಕ್ಕೆ ನಾವು ಕೊಟ್ಟಷ್ಟು ಸಬ್ಸಿಡಿ ಇತಿಹಾಸದಲ್ಲೇ ಯಾರು ಕೊಟ್ಟಿರಲಿಲ್ಲ ಅಂತಂದ್ರು. ನೀವು ಸಬ್ಸಿಡಿ ತೆಗಿಬೇಕು, ಯಾರು ಹೇಳಿದ್ದು? ಈಗಿನ ಕೇಂದ್ರ ಸರ್ಕಾರ ಹೇಳುತ್ತೆ. ಯೂರಿಯಾದ ಆಕ್ಚುಯಲ್ ಬೆಲೆ ಏನು, ನಾವು ಕೊಡ್ತಾ ಇರೋ ಸಬ್ಸಿಡಿ ಅಟ್ಟರ್ಲಿ ಫಾಲ್ಸ್. ರಸಗೊಬ್ಬರಕ್ಕೆ ಇವರು ಹಂತವಾಗಿ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿಗಳನ್ನ ಕಟ್ ಮಾಡ್ಕೊಂಬಂದಿದ್ದಾರೆ, ಇನ್ಕ್ಲೂಡಿಂಗ್ ಕರ್ನಾಟಕದ ಸದಾನಂದ ಗೌಡ್ರು, ಈ ವಾಸ್ತ ಸೆಂಟ್ರಲ್ ರಸಗೊಬ್ಬರದ ಸಚಿವರಾಗಿದ್ದಂಥವ್ರು. ಇಲ್ಲಿ ಇವತ್ತೇನು ನೀವು ಈಗ ಉಜ್ವಲ ಮಾತಾಡ್ತಾ ಇದ್ದೀರಲ್ಲ, ಇಟ್ ವಾಸ್ ದ ಸ್ಕೀಮ್ ಆಫ್ UPA ಗೌರ್ನಮೆಂಟು. ನಾವು ಕೊಡ್ತಾ ಇದ್ದಿದ್ದು ಸಂಖ್ಯೆ ಕಡಿಮೆ ಇತ್ತು, ಇವತ್ತು ಸಂಖ್ಯೆ ಜಾಸ್ತಿ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸುಮಾರು 20ರಿಂದ 22 ಕಾರ್ಯಕ್ರಮಗಳು ಏನು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇತ್ತು ಅದನ್ನು ರೀನೇಮ್ ಮಾಡಿರ್ತಕ್ಕಂಥದ್ದು. ಮಾಡ್ಕೊಳ್ಳಿ, ಅದು ನೀವೇನಾದ್ರು ಮಾಡ್ಕೊಳ್ಳಿ. ಸಬ್ಸಿಡಿ ಕೊಡ್ಕೂಡ್ದು ಅಂತ ಕಾನ್ಸೆಪ್ಟ್ ಇರೋವಂಥದ್ದು BJP. ನೀವು ಕರ್ನಾಟಕ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, UP ಇರ್ಬೋದು, ಗುಜರಾತ್ ಇರ್ಬೋದು, ಟೋಟಲಿ ದೇ ಆರ್ ಅಗೇನ್ಸ್ಟ್ ದ ಸಬ್ಸಿಡಿ. ಎಂಟೈರ್ ಇದು ನೀವು ಏನಕ್ಕೆ 1,200 ರೂಪಾಯಿ ಆಗಿದ್ದು ಸಿಲಿಂಡರ್ ರೇಟು? ಸಬ್ಸಿಡಿನ ತೆಗೆದ್ರು ನೀವು. ಒಂದು ಸಿಲಿಂಡ್ರು 2 ಸಿಲಿಂಡ್ರು ಹೆಣ್ಮಕ್ಳಿಗೆ ಫ್ರೀ ಕೊಡೋದು ಬೇರೆ, ಸಬ್ಸಿಡಿನೇ ತೆಗಿತಾ ಬಂದರು ಹಂತವಾಗಿ. ಅವರ ಬೇಸಿಕ್ ಪರ್ಪಸ್ಸೇ ಭಾರತೀಯ ಜನತಾ ಪಕ್ಷದ್ದು ಸಬ್ಸಿಡಿ ಅನ್ನೋದು ಇರ್ಕೂಡ್ದು. ನೇರವಾಗಿ ಇವು ಏನಿದ್ರು ಅದು ಆ್ಯಕ್ಚುಯಲ್ ಪ್ರೈಸ್ಗೆ ಹೋಗಬೇಕು, ಯಾರಿಗೂ ಸಬ್ಸಿಡಿ ಅಂತ ಕೊಡ್ಕೊಡ್ದು. ಇಟ್ ಈಸ್ ದ ಪಾಲಿಸಿ ಆಫ್ BJP. ನೀವು ಹೇಳ್ತಾ ಇರೋದು ಬರೀ ಗ್ಯಾಸ್ ಸಿಲಿಂಡರ್ ವಿಷಯದಲ್ಲಿ ಒಂದೇನಾ, ಒಟ್ಟು ಓವರ್ ಆಲ್ ಸಬ್ಸಿಡಿ ಇರ್ಕೊಡ್ದು ಅನ್ನೋದು ಭಾರತೀಯ ಜನತಾ ಪಕ್ಷದ ನಿಲುವು. ಇಟ್ ಈಸ್ ದ ಸ್ಟ್ಯಾಂಡ್ ಆಫ್ ದ BJP. ಸಬ್ಸಿಡಿ ವಿರುದ್ಧ ನೋಡಿ, ನಾನು ಸ್ಪಷ್ಟ ಇದೆ. ಅಲ್ಲ, ಎರಡು ವಿಷಯಗಳು ಆನ್ ದ ಫ್ಲೋರ್ ಆಫ್ ದ ಹೌಸ್ ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದಾಗ ನೀವು ಯಾಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಲಿಲ್ಲ ಅಂತ ಹೇಳಿದಾಗ ನಿರ್ಮಲಾ ಸೀತಾರಾಮನ್ ಅವರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ರು, ನೀವು ಆಯಿಲ್ ಬಾಂಡ್ ಮೇಲೆ ಇಷ್ಟು ಸಾಲ ಮಾಡಿಟ್ಟು ಹೋಗಿದ್ರಿ ನಮಗೆ ಅಂತ. ಯಾಕಂದ್ರೆ ಕಾಂಗ್ರೆಸ್ನವ್ರು ಉತ್ತರ ಕೊಡಲಿಲ್ಲ ಅದಕ್ಕೆ.
ಉತ್ತರ ಕೊಟ್ಟಾಯ್ತು. ಅಲ್ಲಲ್ಲ, ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ, ಚರ್ಚೆ ಆಗಿದೆ. Okay. ಇಟ್ ಈಸ್ ಅ ಮಿಸ್ಲೀಡಿಂಗ್ ದ ಪೀಪಲ್ ಅಂತೇಳಿ ಚರ್ಚೆ ಆಗಿದೆ. ಕಾಂಗ್ರೆಸ್ನ ಎಲ್ಲ ನಾಯಕರು ಮಾತಾಡಿದ್ದಾರೆ, Okay. ಇನ್ಕ್ಲೂಡಿಂಗ್ ಅಪೋಸಿಷನ್ ಪಾರ್ಟಿ, ಅದರ್ ಪಾರ್ಟಿ ಲೀಡರ್ಸ್. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಬ್ಸಿಡಿ ನಾಟ್ ಓನ್ಲಿ ಸಿಲಿಂಡ್ರು, ನೀವು ರಸಗೊಬ್ಬರ ಇರ್ಬೋದು, ಸಿಲಿಂಡರ್ ಇರ್ಬೋದು, ಬೆಂಬಲ ಬೆಲೆ ವಿಚಾರ ಇರ್ಬೋದು, ಎಲ್ಲ ಕಡೆ ಸಬ್ಸಿಡಿ ಕಡಿಮೆ ಹಂತ ಕಡಿತ ಮಾಡ್ಕೊಂಡ್ ಬಂದಿದ್ದಾರೆ. ನೀವು ಅದು ಇದು ಪ್ರಶ್ನೆ ಅಲ್ವೇ ಅಲ್ಲ. ಒಟ್ಟಾರೆ ಅವ್ರದ್ದು 2 ಪಾಲಿಸಿ ಇಡನ್ ಅಜೆಂಡಾ ಭಾರತೀಯ ಜನತಾ ಪಕ್ಷದ್ದು. ಒಂದು ಸಬ್ಸಿಡಿನ ಹಂತವಾಗಿ ತೆಗಿಬೇಕು, ಇನ್ನೊಂದು ಇಡನ್ ಅಜೆಂಡಾ ರಿಸರ್ವೇಶನ್ ತೆಗಿಬೇಕು. ಇದು ಮೇನ್ ಅಜೆಂಡಾ ಆಫ್ ದ ಬಿಜೆಪಿ. ಅದ್ರಲ್ಲಿ ಇರೋಂಥದ್ದು ಇದನ್ನು ವಾಸ್ತವ ಹೇಳಬೇಕಲ್ಲ. ಕ್ರೂಡ್ ಆಯಿಲ್ ಬೇರೆ, ಕ್ರೂಡ್ ಆಯಿಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಪ್ರೊಪೋರ್ಷನೇಟ್ ಆಗಿಲ್ಲ ಅನ್ನೋದು ಚರ್ಚೆ ಆಗಬೇಕು. ಆಗಿದೆ, ಆಗ್ತಾ ಇದೆ. ಅದು ಬೆಲೆ ಏರಿಕೆಗೆ ಸಂಬಂಧಪಟ್ಟಿದ್ದು. ಸಬ್ಸಿಡಿ ವಿಚಾರದಲ್ಲಿ ನಾಟ್ ಓನ್ಲಿ ಸಿಲಿಂಡರ್, ಎಲ್ಲ ಸಬ್ಸಿಡಿಗಳು ಹಂತವಾಗಿ ತೆಗಿಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ರಸಗೊಬ್ಬರಕ್ಕೆ ಇದುವರೆಗಿನ ಅತಿ ಹೆಚ್ಚಿನ ಸಬ್ಸಿಡಿಯನ್ನು ಈ ಗವರ್ಮೆಂಟ್ ಕೊಟ್ಟಿದೆ ಅನ್ನೋದು ಸುಳ್ಳು. ಸುಳ್ಳು. ಓಕೆ. ಇನ್ನೊಂದು ಹೇಳಿದ್ರಿ, ಬೆಂಬಲ ಬೆಲೆ ವಿಷಯವನ್ನು ಮಾತಾಡಿದ್ರಿ. ಇದುವರೆಗೂ ಯಾವ ಸರ್ಕಾರವೂ ಕೊಡದೇ ಇರೋಷ್ಟು ಬೆಂಬಲ ಬೆಲೆ ನಾವು ಕೊಟ್ಟಿದ್ದೀವಿ ಅಂತಾನು ಕ್ಲೇಮ್ ಮಾಡಿದ್ದಾರೆ ಅವರು ಆನ್ ದ ಫ್ಲೋರ್ ಆಫ್ ದ ಹೌಸ್. ಅದು ಸುಳ್ಳು ಅಂತ. ಇಲ್ಲ ನೋಡಿ, ಬೆಂಬಲ ಬೆಲೆ ನಿಮ್ಗೆ ಏನಾಗುತ್ತೆ, ಕ್ವಾಂಟಮ್. ಈಗ ನಿಮ್ಗೆ ನೆಹರು ಸರ್ಕಾರ ಇತ್ತು, ಮೊದಲನೇ ಬಡ್ಜೆಟ್ 250 ಕೋಟಿ ರೂಪಾಯಿ. ಅದ್ರಲ್ಲಿ ನಿಮ್ಗೆ ಹೇಳ್ತೀನಿ, ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ನೀವು ಈ ಪ್ರಪೋರ್ಷನೇಟ್ ಅಲ್ಲಿ ತಗೊಂಡ್ಬಿಟ್ಟು ನೆಹರು ಕೋಟಿ ಈ ಸರ್ಕಾರದಲ್ಲಿ ಇಷ್ಟು ಕೊಟ್ಟಿರೋ ನಾವು ಇಷ್ಟು ಕೊಟ್ಟಿರೋ ಆಗಲ್ಲ. UPA ಸರ್ಕಾರ 2014 ಆವತ್ತೆಷ್ಟಿತ್ತು ಬಜೆಟ್ ಗಾತ್ರ, ಆವತ್ತೆಷ್ಟು ಒಂದು ಇದರಲ್ಲಿ ನೀವು ಅಲೋಕೇಶನ್ ಕೊಟ್ಟಿದ್ದೀರಾ, ಇವತ್ತೆಷ್ಟು ಬಜೆಟ್ ಗಾತ್ರ ಇದೆ. ಈಗ ನಿಮಗೆ GDPದು ಒಂದು ಅಲೋಕೇಶನ್ ಹೇಳ್ತೀನಿ ನಿಮಗೆ. ಶಿಕ್ಷಣದ ಮೇಲೆ ಕೊಡುವಂಥ GDPದು 6% ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಕೊಟ್ಟಂಥದ್ದು. ನೀವೆಷ್ಟು ಕೊಡ್ತಾ ಇದ್ದೀರಾ? 3%. ಶಿಕ್ಷಣ ಮೇಲೆ ವೆಚ್ಚ ಎಷ್ಟಿದೆ ನಿಮ್ಮದು? ಈ ಥರದ್ದು ನಿಮ್ಗೆ ಕ್ವಾಂಟಮ್ ಇದೆಯಲ್ಲ, ಕ್ವಾಂಟಮ್ ಲೆಕ್ಕದಲ್ಲಿ ನೀವು ಸಂಖ್ಯೆ ಜಾಸ್ತಿ ತೋರಿಸ್ತಾರೆ, ವಾಸ್ತವದಲ್ಲಿ ಇಲ್ಲ. ಅಶ್ವಥ್ ನಾರಾಯಣ, ಅಂತೂ ಇಂತೂ ಬೆಲೆ ಏರಿಕೆ ಅನ್ನೋದು ಹೆದರಿಸ್ತು ಕೇಂದ್ರ ಸರ್ಕಾರವನ್ನು. ಇಲ್ಲ, ಬೆಲೆ ಏರಿಕೆ ಎದುರಿಸಿದರೆ ಕರ್ನಾಟಕದ ಮಾಡೆಲ್ಲು ಇವೆಲ್ಲ ಏನಿಲ್ಲ. ಈಗ 2014 ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು ಮೇನಲ್ಲಿ. 2014 ಮೇನಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ. 2014 ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಅವತ್ತಿನ ಗ್ಯಾಸ್ ಸಿಲಿಂಡರ್ ರೇಟ್ ಎಷ್ಟಿತ್ತು? ಇಲ್ಲಿದೆ 2011 877. 2014ಕ್ಕೆ ಬರ್ತೀವಿ. 2014 1241 ರೂಪಾಯಿ ಇದೆ. ನನ್ನ ಹತ್ರ ಬಿಲ್ಲು ಇದೆ, ಅದು ಗ್ಯಾಸ್ ಏಜೆನ್ಸಿ ಕಂಪ್ನಿಯವ್ರು ಕಳಿಸಿರ್ತಕ್ಕಂಥ ಬಿಲ್ಲು ಇದೆ. ನನಗಿರೋ ಪಟ್ಟಿಲಿ 414 ರೂಪಾಯಿ ಅಂತ. ಅದು ನಾನ್ ಸಬ್ಸಿಡೈಸ್ಡ್. ನಾನ್ ಸಬ್ಸಿಡೈಸ್ ಸರ್ಕಾರ ಅದಕ್ಕೆ 620 ರೂಪಾಯಿ 630 ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು. 2015ರಲ್ಲಿ 606ಕ್ಕೆ ಬಂದಿದೆ. 2016ರಲ್ಲಿ 600. ಯಾರು ಪ್ರೈಮ್ ಮಿನಿಸ್ಟರ್ ಅವಾಗ? 2014ರಲ್ಲಿ ಮನಮೋಹನ್ ಸಿಂಗ್. ಓಕೆ. 2141 ರೂಪಾಯಿ. 2015 ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ 606. 2016 584. 2017 707. 717. 2018 609. 2019 695. 2000 ಆಮೇಲೆ 900 ರೂಪಾಯಿ ಬಂದಿದೆ. 2020ರಲ್ಲಿ 594. 21 719 ರೂಪಾಯಿ. ಈಗ 200 ರೂಪಾಯಿ ಉಜ್ವಲಗೆ ಕಡಿಮೆ, 200 + 200 400 ರೂಪಾಯಿ ಉಜ್ವಲ ಕಡಿಮೆ ಆಗಿದೆ. ಜೊತೆಯಲ್ಲಿ ಸರ್ 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟ್ ಇವ್ರು ಹೇಳಿದ್ರಲ್ಲ, ಅವತ್ತು ಗ್ಯಾಸ್ ರೇಟ್ ಇಷ್ಟೇ ಇತ್ತು. ನಮಗಿಂತಲೂ ಜಾಸ್ತಿ ಮಾಡಿತ್ತು ಮನಮೋಹನ್ ಸಿಂಗ್ ಅವರು. ಮತ್ತು ಜೊತೆಗೆ ಆಯಿಲ್ ಕಂಪನಿಗೆ 75,000 ಕೋಟಿ ನರೇಂದ್ರ ಮೋದಿ ಅವರು ದುಡ್ಡು ಕೊಟ್ಟಿದ್ದಾರೆ. ಇವರೆಲ್ಲ ಪುಕ್ಸಟೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಸಾಲ ಮಾಡಿ ಹೋಗಿದ್ದಂಥ ದುಡ್ಡನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ 75,000 ಕೋಟಿ ಫ್ಲೋರ್ ಆಫ್ ದಿ ಹೌಸ್ ಚರ್ಚೆ ಆಗಿದೆ. ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಿಲ್ಲ. ಅದಕ್ಕೆ 75,000 ಕೋಟಿ ನೀವು ಮಾಡಿದ ಸಾಲವನ್ನು, ಸಬ್ಸಿಡಿನ ನಮ್ಮ ಸರ್ಕಾರ ಕೊಟ್ಟಿದೆ, ಅದರಿಂದ ಜಾಸ್ತಿ ಇದೆ. 2014ನಲ್ಲಿ ಗ್ಯಾಸ್ ಕನ್ಸ್ಯೂಮರ್ಸ್ ಎಷ್ಟು ಜನ ಇದ್ರು ದೇಶದಲ್ಲಿ? ಇವತ್ತೆಷ್ಟಿದೆ? ಇವತ್ತು 33 ಕೋಟಿ. ನೀವೇ ಹೇಳಿದ್ರೆ ಎಷ್ಟು? 33 ಕೋಟಿ ಇದ್ದಾರೆ. 20 ಕೋಟಿ ನಾರ್ಮಲ್ ಕನೆಕ್ಷನ್ 10 ಕೋಟಿ ಅಂತ. ಅವತ್ತಿದ್ದು 2014 14 ಕೋಟಿ ಇದ್ದಿದ್ದು, ಇವತ್ತು 33 ಕೋಟಿ ಇದ್ದಾರೆ ಸರ್. ಅವಾಗ ಕೆಲವೇ ಜನ ತಿಂತಿದ್ರು ಸಬ್ಸಿಡಿನ. ನಾನು ನಮ್ಮೂರಲ್ಲಿ ಸರ್ ಒಂದು ಊರಲ್ಲಿ 5 ಜನಕ್ಕೆ ಗ್ಯಾಸ್ ಸಿಲಿಂಡರ್. ಯಾರೋ ಚೇರ್ಮನ್ರೋ, ಪಟೇಲ್ರೋ, ಇನ್ಯಾರೋ ಶಾನ್ ಬಗ್ರೋ, ಇನ್ಯಾರೋ ಇಂಜಿನಿಯರ್ ಯಾರೋ ಬೆಂಗಳೂರಲ್ಲಿದ್ದರೆ ಅವ್ರ ಮನೆಗೆ ಗ್ಯಾಸ್ ಇರುತ್ತೆ. ಹಳ್ಳಿನಲ್ಲೇ ಗ್ಯಾಸ್ ಇದೆ. ಮನಮೋಹನ್ ಸಿಂಗ್ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಹಳ್ಳಿನಲ್ಲೇ ಗ್ಯಾಸ್ ಕೊಟ್ಟಿರಲಿಲ್ಲ. ಜೊತೆಯಲ್ಲಿ ಸರ್ BJP ಸರ್ಕಾರ, ಇವತ್ತಿರ್ತಕ್ಕಂಥ BJP ಸರ್ಕಾರಗಳಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿದೆ? ಕಾಂಗ್ರೆಸ್ ಸರ್ಕಾರಗಳು ಇರ್ತಕ್ಕಂಥದ್ರಲ್ಲಿ ಪೆಟ್ರೋಲ್ ರೇಟ್ ಇವತ್ತು ಎಷ್ಟಿದೆ? ಇವತ್ತು ಅವರೇ ಕಡಿಮೆ ಮಾಡಿಲ್ಲ, BJP ಸರ್ಕಾರದಲ್ಲೇ ಕಡಿಮೆ ಆಗಿದೆ. ಇವ್ರು ಯಾರೋ ಫ್ರೀ ಬಿ ಕೊಟ್ಟೇಟ್ಗೆ DK ಶಿವಕುಮಾರ್ ನೋಡ್ಕೊಂಡು ಕೊಟ್ಟೇಟ್ಗೆ ಮಾಡಿದ್ದಲ್ಲ. 600 ರೂಪಾಯಿ ಬಂದಲ್ಲ ಮೋದಿಯವ್ರ ಕಾಲದಲ್ಲಿ. DK ಶಿವಕುಮಾರ್ ನೋಡ್ಕೊಂಡು ಗ್ಯಾಸ್ ಇಳಿಸಿದ್ರ ಮೋದಿಯವರು? ಸಿದ್ದರಾಮಯ್ಯ ನೋಡ್ಕೊಂಡು ಇಳಿಸಿದ್ರೆ 2015-16ರಲ್ಲಿ 600 ರೂಪಾಯಿಗೆ ತೊಗೊಂಬಂದಿಕ್ಕಿದ್ರು ಸಿಲಿಂಡರ್ನ. ಜೊತೆಗೆ ಉಜ್ವಲ ಸ್ಕೀಮ್ ತಂದಾಗ ಗಿವ್ ಇಟ್ ಅಪ್ ಸ್ಕೀಮ್ನ ತೊಗೊಂಬಂದ್ರು.
ಯಾರಿಗೆ ಸಬ್ಸಿಡಿ ಬೇಡ ಅನಿಸುತ್ತೆ ದಯಮಾಡಿ ಆ ಸಬ್ಸಿಡಿನ ವಾಪಸ್ ಕೊಡಿ, ನಾನು ಬಡವ್ರಿಗೆ ಹಂಚುತ್ತೀನಿ ಅಂತ ಹೇಳಿದ್ರು ಸರ್. ಸಬ್ಸಿಡಿ ಕೊಡೋದಕ್ಕೆ ಮೋದಿಯವರು ವಿರೋಧ ಮಾಡಿದ್ದಲ್ಲ, ಪಬ್ಲಿಕ್ಕು ಉಳ್ಳವರು ಇರ್ತಕ್ಕಂಥ ಸಬ್ಸಿಡಿನ ಇಲ್ಲದೇ ಇರೋರು ಕೊಡಿ ಅಂತ ಗಿವ್ ಇಟ್ ಅಪ್ ಸ್ಕೀಮಲ್ಲಿ ವಾಪಸ್ ತಗೊಂಡ್ರು. ಕೋಟ್ಯಾಂತರ ಜನ ಸಬ್ಸಿಡಿ ನಮಗೆ ಬೇಡ ಅಂತೇಳಿ ವಾಪಸ್ ಕೊಟ್ಟರು, ಬಡವ್ರಿಗೆ ಹಂಚಿದ್ರು. ಅದನ್ನ ಯಾರೋ ಕುಂತ್ಕೊಂಡು ಒಂದು ಕಡೆ ತಿಂತಿದ್ದವ್ರನ್ನ ಇವತ್ತು ಕೋಟ್ಯಾಂತರ ಜನಕ್ಕೆ ಮೋದಿಯವರು ಹಂಚಿದ್ದಾರೆ. ಇವರ್ಯಾರೋ ಸಿದ್ದರಾಮಯ್ಯ ಸ್ಕೀಮ್ ನೋಡ್ಕೊಂಡು ಮೋದಿಯವರು ಹೇಳೋದು ಫ್ರೀ ಬಿ ಕೊಡ್ತಕ್ಕಂಥದ್ದನ್ನ ದೇಶನ ಅರಾಜಕತೆಗೆ ತೊಗೊಂಡೋಗ್ತೀರಂತ. ಸಬ್ಸಿಡಿ ಕೊಡೋದ್ರ ಬಗ್ಗೆ ದೇಶ ಹರಾಜ ಆಗುತ್ತೆ ಅಂತಲ್ಲ, ಇವತ್ತು ಸಪೋರ್ಟಿಂಗ್ ಪ್ರೈಸ್ ಕೊಡೋದ್ರ ಬಗ್ಗೆ, ಗೊಬ್ಬರ ಕೊಟ್ಟಿರೋದ್ರ ಬಗ್ಗೆ, BJP ಸರ್ಕಾರದಲ್ಲಿರ್ತಕ್ಕಂಥ ಪೆಟ್ರೋಲು ಮತ್ತು ಡೀಸೆಲ್ ರೇಟ್ನ ಕಡಿಮೆ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರದಲ್ಲಿ ಕಡಿಮೆ ಮಾಡಿರ್ತಕ್ಕಂಥದ್ದು. ರಾಜಸ್ಥಾನದಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಪೆಟ್ರೋಲ್ ರೇಟು ರಾಜಸ್ಥಾನದಲ್ಲಿ ಜಾಸ್ತಿ ಇದೆ. ಇಲ್ಲಿ ಯಾಕೆ ಕರ್ನಾಟಕದಲ್ಲಿ ಇವ್ರು ಕಡಿಮೆ ಮಾಡಿಲ್ಲ? ಬಸವರಾಜ ಬೊಮ್ಮಾಯಿ ಪೆಟ್ರೋಲ್ ಸಬ್ಸಿಡಿನ ಇಲ್ಲಿ ಇದನ್ನ ತೆಗೆದ್ರು, ಟ್ಯಾಕ್ಸ್ನ ತೆಗೆದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರನ್ನ ತೆಗೆದ್ರು? 202 ರೂಪಾಯಿ ಇದೆ ತಮಿಳುನಾಡಲ್ಲಿ, 102 ರೂಪಾಯಿ ಇದೆ. DK ಶಿವಕುಮಾರ್ ಫ್ರೆಂಡ್ ಸ್ಟಾಲಿನ್ ಸ್ಟೇಟಲ್ಲಿ 102 ರೂಪಾಯಿ ಇದೆ ಸರ್. ಯಾಕೆ ಕಡಿಮೆ ಮಾಡ್ತಾ ಇಲ್ಲ ಅವರೆಲ್ಲ ಕಾಂಗ್ರೆಸ್ ಇತರ ಸರ್ಕಾರಗಳು? BJP ಸರ್ಕಾರ ಡೀಸೆಲ್ ಇದೆಯಾ? ಡೀಸೆಲ್ ಪೆಟ್ರೋಲ್ ರೇಟ್ 102 ರೂಪಾಯಿ. ಪೆಟ್ರೋಲ್ ಅಷ್ಟೇ. ಈಗ ಬೆಂಗಳೂರಲ್ಲಿ ಎಷ್ಟಿದೆ? ಕಡಿಮೆ ಇದೆ. ನಾವು ಕಡಿಮೆ ಮಾಡಿದ್ವಿ, ನಾವು ಕಡಿಮೆ. ನೀವು ಕೇರಳದಲ್ಲಿ ಜಾಸ್ತಿ ಇದೆ ಸರ್, ಕೇರಳದಲ್ಲಿ ಜಾಸ್ತಿ ಇದೆ. ರಾಜಸ್ಥಾನ ಹೈಯೆಸ್ಟ್ 105, ರಾಜಸ್ಥಾನ 108 ರೂಪಾಯಿ, ಆಂಧ್ರ ಪ್ರದೇಶ್ 111. ಕಳೆದ ಸಲ ಐ ಥಿಂಕ್ ದೀಪಾವಳಿಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ಟ್ಯಾಕ್ಸ್ ನಲ್ಲಿ ಕಡಿತ ಮಾಡಿತು. ಅದೇ ಸಂದರ್ಭದಲ್ಲಿ ಕಾಂಪ್ರಹೆನ್ಸಿವ್ ಆಗಿ ರಾಜ್ಯ ಸರ್ಕಾರ, ಬಿಜೆಪಿ ಆಡಳಿತದ ಸರ್ಕಾರಗಳು ಕೂಡ ಟ್ಯಾಕ್ಸ್ ಕಡಿಮೆ ಮಾಡಿಲ್ಲ. ಸಮಯ ಆಗಿದೆ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಪ್ರಶಾಂತ್ ನಾಥ್, ಬೆಲೆ ಏರಿಕೆ ಅಂತ ಬಂದಾಗ ಸಹಜವಾಗಿ ಇನ್ಫ್ಲೇಷನ್ ರೇಟು, ಹಣದುಬ್ಬರ, ಬೇರೆ ಬೇರೆ ದೇಶಗಳ ಕಂಪ್ಯಾರಿಸನ್ನಲ್ಲಿ ನಮ್ಮ ದೇಶ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆ, BJP ಅವ್ರದ್ದು ವಾದ ಅದು. ನೋಡಿ, ಅಂದರೆ ಈಗ 2012ರಲ್ಲಿ ಆ ಕೇಳ್ಕರ್ ಕಮಿಟಿ ಫಾರ್ಮ್ ಮಾಡುವಾಗ ಅದು ಮಾಡಲಿಕ್ಕೆ ಪ್ರಮುಖವಾಗಿ ಅದರ ಮನಮೋಹನ್ ಸಿಂಗ್ ಸರ್ಕಾರನೇ ಆ ಸಮಿತಿಯನ್ನು ನೇಮಿಸಿತ್ತು. ಹೌದು. ಪ್ರಮುಖ ಕಾರಣ ಏನಿತ್ತು? ಫಿಸ್ಕಲ್ ಡೆಫಿಸಿಟ್ 6.1ವರೆಗೆ ಹೋಗ್ಬೋದು ಅಂತಕ್ಕಂಥ ಆತಂಕ ಇತ್ತು. ಕರೆಕ್ಟ್. ಆಗ ಕೇಳ್ಕರ್ ಸಮಿತಿ ಹೇಳಿತ್ತು, ಫುಡ್ ಆ್ಯಂಡ್ ಫರ್ಟಿಲೈಸರ್ ಸಬ್ಸಿಡಿಯನ್ನು ಭಾರತದಂಥ ದೇಶದಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಟ್ಸ್ ಅ ಪೂರ್, ವಿ ಆರ್ ನಾಟ್ ಕ್ಯಾಪಿಟಲಿಸ್ಟ್ ಕಂಟ್ರಿ ಅಲ್ಲ ನಾವು. ಅಮೆರಿಕಾನೇ ಕಡಿಮೆ ಮಾಡೋಕ್ಕಾಗಲ್ಲ, ಭಾರತ ಏನು ಕಡಿಮೆ ಮಾಡೋಕ್ಕಾಗಲ್ಲ. ಅಮೆರಿಕ ತನ್ನ ರೈತರಿಗೆ ಕೊಡ್ತಾ ಇರೋ ಸಬ್ಸಿಡಿ ಅಮೆರಿಕ ಬದುಕೋದಕ್ಕಾಗೋದಿಲ್ಲ. ಆ ಕಾರಣದಿಂದ ಕೇಳ್ಕರ್ ಸಮಿತಿ ಹೇಳ್ತು, ಇಲ್ಲ ನೀವು ಕೆರೋಸಿನ್ನಲ್ಲಿ ಮತ್ತು LPG ಗ್ಯಾಸ್ ಸಬ್ಸಿಡಿ ಏನು ಕೊಡ್ತೀವಿ, ಆ ಸಬ್ಸಿಡಿಯಲ್ಲಿ ಇಳಿಕೆ ಮಾಡದೆ ಹೋದರೆ ಫಿಸ್ಕಲ್ ಡೆಫಿಸಿಟ್ ಬಲೂನಿಂಗ್ ಆಗ್ತಿದೆ ಅಂತಕ್ಕಂಥ ಆತಂಕ ವ್ಯಕ್ತವಾಗಿತ್ತು. ತದನಂತರ ಅನೇಕ ಕಮಿಟಿಗಳು ಕೂಡ ಫಾರ್ಮ್ ಆಗಿದ್ವು. ಪೆಟ್ರೋಲ್ ಡೀಸೆಲನ್ನು ಕಂಟ್ರೋಲ್ ಮುಕ್ತಗೊಳಿಸಬೇಕು, ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ಪೆಟ್ರೋಲ್ ಡೀಸೆಲ್ ಬೆಳ್ಳಿ ಬಂಗಾರದ ರೇಟ್ ಇದ್ದಂಗೆ ಪೆಟ್ರೋಲ್ ಡೀಸೆಲ್ ರೇಟ್ ದಿನ ದಿನ ಬರುವಂಥ ಆಗಬೇಕು ಅಂತಕ್ಕಂಥ ತೀರ್ಮಾನ ಆಗಿತ್ತು. ಬಟ್ ಕರೋನಾ ಕಾಲದಲ್ಲಿ ಯಾವುದೇ ಸರ್ಕಾರ, ವಿಶ್ವದ ಬಹುತೇಕ ಸರ್ಕಾರಗಳು ತಮ್ಮ ಜನರಿಗೆ ಸಹಾಯ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಬಂದಿತ್ತು. ಕರೋನಾದ ನಂತರದ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚುನಾವಣೆಯ ಕಾರಣದಿಂದ ಕೇಂದ್ರ ಸರ್ಕಾರಕ್ಕೆ ಬೆಲೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನೋಡಿ ಏನಾಯಿತು, ಕರೋನಾ ಸಂದರ್ಭದಲ್ಲಿ ಡಿಮಾಂಡ್ ಕಡಿಮೆ ಆಯಿತು. ಹೌದು, ಬೆಲೆಗಳು ಇಳಿಕೆ ಆದವು, ಕ್ರೂಡ್ ಆಯಿಲ್ ಪ್ರೈಸಸ್ ಬೆಲೆಗಳು ಗಣನೀಯವಾಗಿ ಇಳಿಕೆ ಆದವು. ಕರೋನಾದ ನಂತರ ಡಿಮಾಂಡ್ ಎಕ್ದಮ್ ಜಾಸ್ತಿ ಆಗಿಬಿಡುತ್ತೆ ಮಾರ್ಕೆಟ್ನಲ್ಲಿ, ಪ್ರೈಸಸ್ಗಳು ಜಾಸ್ತಿ ಆದವು. ಇಲ್ಲಿ 2022ರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಇತ್ತು. ಸುಮಾರು 172 ದಿನಗಳ ಕಾಲ ಕೇಂದ್ರ ಸರ್ಕಾರಕ್ಕೆ, ನೆನಪಿದೆ, ಉತ್ತರ ಪ್ರದೇಶದ ಚುನಾವಣೆಯ 4-5 ದಿನ ಆದ ನಂತರ ಬೆಲೆಗಳು ಜಾಸ್ತಿ ಆದವು. ಕರೆಕ್ಟ್. ಸುಮಾರು 172 ದಿನ ಬೆಲೆ ಏರಿಕೆ ಮಾಡಲಾಗಿರಲಿಲ್ಲ. ಆಗ ಒಂದು 22,000 ಕೋಟಿ ರೂಪಾಯಿ ಪ್ರಮುಖವಾಗಿ ಹೊರೆಯಾಗಿ ಆಯಿಲ್ ಕಂಪನಿಗಳಿಗೆ. ಅದನ್ನು ತುಂಬಿಕೊಳ್ಳಿ, ಕೇಂದ್ರ ಸರ್ಕಾರ ಅದನ್ನು ಹೇಳಲ್ಲ, ಆದರೆ ಅದನ್ನು ತುಂಬಿಕೊಳ್ಳೋದಕ್ಕೋಸ್ಕರ ಇಷ್ಟು ದಿನಗಳವರೆಗೆ ಅದನ್ನು ಬೆಲೆ ಏರಿಕೆ ಮಾಡಲಿಲ್ಲ. ಬಟ್ ಅದೇನು ಭಾರತದಲ್ಲಿ ನೋಡಿ, ಭಾರತದಲ್ಲಿ ರಾಜಕಾರಣ ಮಾಡುವಾಗ ನೀವು ಒಂದು ಮಿಡ್ ಪಾತನ್ನು ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ರಾಜಕೀಯ ಪಕ್ಷ. ಕರೆಕ್ಟ್. ನೀವು ಕಂಪ್ಲೀಟ್ಲಿ ಕ್ಯಾಪಿಟಲಿಸ್ಟ್ ನೋಷನ್ಸ್ಗಳನ್ನು ಇಟ್ಕೊಂಡು ಇಲ್ಲಿ ಸರ್ಕಾರ ನಡೆಸಲಿಕ್ಕಾಗಲ್ಲ, ಅಥವಾ ಕಂಪ್ಲೀಟ್ ನಾವು ಸೋಷಿಯಲಿಸ್ಟ್ ವೇ ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕಾಗಲ್ಲ. ಒಂದು ಮಿಡ್ ಪಾತನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರಾಯಶಃ ನನಗನ್ಸುತ್ತೆ ಕರ್ನಾಟಕದ ಚುನಾವಣೆ ವಾಸ್ ಅ ಐ ಓಪನರ್ ಫಾರ್ ಮೋದಿ ಗೌರ್ಮೆಂಟ್. ಪ್ರಾಯಶಃ ಅದು ಬರೀ ಕರ್ನಾಟಕದ ಸರ್ಕಾರದ ಮೇಲೆ ಸೋಲಿನ ಹೊರೆಯನ್ನು ಹೊರಿಸ್ಲಿಕ್ಕಾಗಲ್ಲ. ಮೋದಿ ಗೌರ್ಮೆಂಟ್ ಬಗ್ಗೆ ನೋಡಿ, ಮೋದಿ ಗೌರ್ಮೆಂಟ್ನ ಬಿಗ್ಗೆಸ್ಟ್ ಲ್ಯಾಕುನ ಯಾವುದಾದ್ರೂ ಇದ್ದರೆ ಒಂದು ಕೃಷಿ ಕ್ಷೇತ್ರ
ಇನ್ನೊಂದು ಬೆಲೆ ಏರಿಕೆ. ಈ ಎರಡು ವಲ್ನರೇಬಲ್ ಏರಿಯಾಸ್ ಫಾರ್ ಮೋದಿ ಗೌರ್ಮೆಂಟ್. ನಿರುದ್ಯೋಗ ಕೂಡ ಬರುತ್ತೆ ಅದರಲ್ಲಿ ನಿರುದ್ಯೋಗ ನಿಶ್ಚಿತವಾಗಿ ಬಂದೇ ಬರುತ್ತೆ. ಆದರೆ ಈ ಕೃಷಿ ಕ್ಷೇತ್ರ ಮತ್ತು ಬೆಲೆ ಏರಿಕೆ ಬಹುತ್ ಹುಯಿ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತಕ್ಕಂಥದ್ದನ್ನು ಚುನಾವಣೆಗೆ ಮುಂಚೆ ಬಿ ಜೆ ಪಿಯವ್ರು ಘೋಷಣೆ ಆಗ್ತಾಯಿದ್ರು. ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಆರ್ಗ್ಯುಮೆಂಟ್ ಏನಾಯಿತು, ಇಲ್ಲ ನಾವು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ವಿ, ಅದಕ್ಕೆ ಹಣ ಬೇಕು ಅಂತಕ್ಕಂಥದ್ದು. ಆ ಆರ್ಗ್ಯುಮೆಂಟ್ ಕಾಂಗ್ರೆಸ್ ಸರ್ಕಾರವೂ ಕೂಡ ಕೊಡ್ಬೋದಾಗಿತ್ತು. ಈಗ ನನಗನ್ಸುತ್ತೆ ಬೆಲೆ ಏರಿಕೆ ಇಸ್ ಅ ಸೀರಿಯಸ್ ಪೊಲಿಟಿಕಲ್ ಕನ್ಸರ್ನ್. ಇದನ್ನು ಸರ್ಕಾರಗಳು ಅಡ್ರೆಸ್ ಮಾಡಲೇಬೇಕಾಗಿದೆ. ಪ್ರಾಯಶಃ ಕರ್ನಾಟಕ ಸರ್ಕಾರದ ಇವತ್ತಿನ ಗ್ಯಾರಂಟಿ ಸ್ಕೀಮ್ಸ್ಗಳಿಗೆ ಒಂದು ಬೆಂಬಲ ಸಿಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು? ಬೆಲೆ ಏರಿಕೆ ಸರ್. ಬೆಲೆ ಏರಿಕೆ ನಾವು ಅವತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ನಮ್ಮನೆಯ ಮೇಡ್ ಬಂದು ನನ್ನ ಹತ್ರ ಹೇಳಿದ್ದು, ನೀವು ಉಳಿದದ್ದು ಎಲ್ಲ ರಾಜಕೀಯ ಚರ್ಚೆ ಮಾಡ್ತೀರಿ, ಜಾತಿ ಚರ್ಚೆ ಮಾಡ್ತೀರಿ, ಬಿಟ್ಬಿಡಿ, ಸಿಲಿಂಡರ್ ಬೆಲೆ ಏರಿಕೆಯನ್ನು ಚರ್ಚೆ ಮಾಡಿ. ಪ್ರಾಯಶಃ ಚುನಾವಣೆಯ ಒಂದು ಸೋಲಿನ ನಂತರ ಅದು ಮೋದಿ ಸರ್ಕಾರಕ್ಕೆ ಅರಿವಾದ. ರಾಮಕೃಷ್ಣ ಉಪಾಧ್ಯಾಯರು ಒಪ್ಕೊಳ್ತಾರೆ ಅನ್ಕೊಂಡು. ಇಲ್ಲ, ನನಗೆ ಬೆಲೆ ಏರಿಕೆ ಮತ್ತು ಕೃಷಿ ಖಂಡಿತ ಅದೆರಡು ವಿಚಾರಗಳಲ್ಲಿ ಎರಡು ಈ ಕೇಂದ್ರ ಸರ್ಕಾರದ ಬಾಟಲ್ ನೆಕ್ಸು ಅದನ್ನು ಸ್ಪೀಡಾಗಿ ಈ ಪ್ರಶ್ನೆ ಬಂದಾಗ ನಿಂತ್ಕೊಂಡ್ಬಿಡುತ್ತೆ. ಅಲ್ಲ, ಅದನ್ನೆಲ್ಲ ಸ್ಪೀಡಾಗಿ ಅಡ್ರೆಸ್ ಮಾಡಬೇಕಾಗತ್ತೆ, ಅದರ್ವೈಸ್ ಭಾಳ ಕಷ್ಟ ಆಗುತ್ತೆ. ಬಟ್ ಈ ಗ್ಯಾರಂಟಿಗಳಿದೆಯಲ್ಲ, ಅದರ ಬಗ್ಗೆ ನಾನು ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೆ, ಹೇಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಅಂಥೇಳಿ. ನನಗೆ ಒಂದು ಪ್ರತ್ಯಕ್ಷ ಅನುಭವ ಆಯಿತು ನಿನ್ನೆ, ಅದನ್ನು ಹೇಳ್ತೀನಿ. ಈಗ ಎಲೆಕ್ಟ್ರಿಸಿಟಿಗೆ 200 ಯೂನಿಟ್ ಫ್ರೀ ಅಂತ ಮಾಡಿದ್ದಾರಲ್ಲ, ಅದು ಯೂನಿಟ್ವರೆಗೂ ಫ್ರೀ ಅಂತ ಹೇಳಿ ಮಾಡಿದ್ದಾರೆ. ಸೊ ನನಗೆ ತೊಗೊಳ್ತಾ ಇಲ್ಲ, ನನಗೆ ಅಗತ್ಯನೂ ಇಲ್ಲ. ಸೊ ಬಟ್ ಏನು ಕಳಿಸಿದ್ದಾರೆ, ಒಂದು ಫಿಕ್ಸ್ಡ್ ಡೆಪಾಸಿಟನ್ನು ಜಾಸ್ತಿ ಮಾಡಿದ್ದಾರೆ. 3,800 ರೂಪಾಯಿ ಇದೆ ಈಗಾಗಲೇ, ನೀವು ಇನ್ನೂ 530 ರೂಪಾಯಿ ಕಟ್ಟಬೇಕು ಅಂತ ಹೇಳಿ. ನಾನು ಕಟ್ಟಲಿಕ್ಕೆ KEB ಆಫೀಸ್ಗೆ ಹೋಗಿದ್ದೆ. ನನ್ನ ಮುಂದೆ ಒಬ್ಬರು 70 ವರ್ಷದೊಬ್ಬರು ಯಜಮಾನರಿದ್ದರು. ಅವರು ಬಿಲ್ ತೊಗೊಂಡು ಬಂದಿದ್ದಾರೆ. ಅವ್ರದ್ದು ಎಷ್ಟು, 168 ಯೂನಿಟ್. 168 ಯೂನಿಟ್ಗೆ 1,110 ರೂಪಾಯಿ ಬಿಲ್ ಬಂದಿದೆ. ಅವ್ರಿಗೆ ಆಶ್ಚರ್ಯ, ಯಾಕಿದು ಅಂಥೇಳಿ ಅಲ್ಲಿ ಬಿಲ್ ಕ್ಯಾಶಿಯರ್ನ ಹತ್ರ ಕೊಟ್ಟರು ಬಿಲ್ಲು. ಅವ್ರು ಹೇಳಿದ್ರು, ನೋಡಿ ನಿಮ್ಮದು ಆ್ಯಾವ್ರೇಜ್ ಕನ್ಸಂಪ್ಷನ್ ಇದ್ದಿದ್ದು 58 ಯೂನಿಟ್ಟು, ನೀವು 168 ಮಾಡಿದ್ದೀರಾ, ಅಂದರೆ ನಿಮ್ಗೆ 58ಕ್ಕೆ ಮಾತ್ರ ಫ್ರೀ. ಹೌದು. ಸೊ 110 ಯೂನಿಟ್ಗೆ ನಾವು 7 ರೂಪಾಯಿ ಅಂತ ಚಾರ್ಜ್ ಮಾಡಿದ್ದೀವಿ, ಹಾಗಾಗಿ ನೀವು 1,110 ರೂಪಾಯಿ ಕಟ್ಟಬೇಕು ಅಂತೇಳಿ. ಆ ಯಜಮಾನರು ಭಾಳ ಸಿಂಪಲ್ಲಾಗಿ ಕೇಳಿದ್ರು, ಅಲ್ಲ ಸಿದ್ದರಾಮಯ್ಯನವ್ರು ಅಷ್ಟೊಂದು ಹೇಳಿದ್ರಲ್ಲ, ನಿಮಗೆ 200 ಯೂನಿಟ್ವರೆಗೂ ಫ್ರೀ, ಎಲ್ರಿಗೂ ಫ್ರೀ, 200 ಯೂನಿಟ್ವರೆಗೂ ಫ್ರೀ ಅಂತೇಳಿ. ನಂದಾಗಿರೋದು 168 ಮಾತ್ರ, ಇದನ್ನು ಯಾಕೆ ಮಾಡಿದ್ರಿ? ಅಫ್ಕೋರ್ಸ್ ಎಲೆಕ್ಷನ್ ಮೊದಲು ಅವ್ರು ಹೇಳಿಲ್ಲ, ನಿಮಗೆ ಆ್ಯಾವ್ರೇಜ್ ಕನ್ಸಂಪ್ಷನ್ ತೊಗೊಂಡು ಅದು ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಮಾಡ್ತೀವಿ ಅಂತೇಳಿ. ನೀವು ಹೇಳಿದ್ದೇನು 200 ಯೂನಿಟ್ ಫ್ರೀ. ಆ 200 ಯೂನಿಟ್ ಯಾಕೆ ಫ್ರೀ ಕೊಟ್ಟಿಲ್ಲ ಅಂತ ಸಾಮಾನ್ಯ ಜನ ಈಗ ಕೇಳ್ತಾ ಇದ್ದಾರೆ. ನೋಡಿ, ಆ ಅಪ್ಪನಿಗೆ ಪಾಪ ಬದಲು 250ರಿಂದ 300 ರೂಪಾಯಿ ಬಿಲ್ ಬರ್ತಾಯಿತ್ತು. ಯಾಕಂದರೆ 50 ಯೂನಿಟಿಗೆ 4 ರೂಪಾಯಿ 15 ಪೈಸೆ ಇತ್ತು, ನೆಕ್ಸ್ಟ್ 50 ಯೂನಿಟಿಗೆ 5 ರೂಪಾಯಿ 60 ಪೈಸೆ ಇತ್ತು. ಹಾಗಾಗಿ 58 ಆ್ಯಾವ್ರೇಜ್ ತೊಗೊಂಡ್ರೆ ನಾನು ಲೆಕ್ಕ ಹಾಕಿದೆ 251 ರೂಪಾಯಿ 80 ಪೈಸೆ ಆಗುತ್ತೆ. ಬಹುಶಃ 250ರಿಂದ 300 ರೂಪಾಯಿ ಬಿಲ್ ಕಟ್ತಾಯಿದ್ರು. ಈಗೇನೋ 200 ಯೂನಿಟ್ ಫ್ರೀ ಕೊಡ್ತಾರೆ ಅಂತ ಹೇಳಿ 168ವರೆಗೂ ಅವ್ರು ಹೋಗಿದ್ದು ಅವ್ರು ತಪ್ಪಲ್ಲ. ಬಿಕಾಸ್ ಗವರ್ಮೆಂಟ್ ಹಸ್ ಪ್ರಾಮಿಸ್ 200 ಯೂನಿಟ್ ವರೆಗೂ ಕೊಡ್ತೀವಿ. ಎಲೆಕ್ಷನ್ ಸ್ಪೀಚ್ ಬಿಡಿ, ಅದು ಎಲೆಕ್ಷನ್ ಸ್ಪೀಚಲ್ಲಿ ನೀವು ಮೋಸ ಮಾಡಿದ್ದೀರಿ ಜನಗಳಿಗೆ ಅನ್ನೋದು ಜನಗಳಿಗೆ ಈಗ ಮನವರಿಕೆ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನೀವು 200 ಯೂನಿಟ್ವರೆಗೂ ಫ್ರೀ ಅಂತ ಹೇಳಿದ್ಮೇಲೆ ಜನಗಳು ಹೌದಪ್ಪ ನಾನು ಖರ್ಚು ಮಾಡ್ಬೋದೇನೋ ಅಂತ ಹೇಳ್ಬಿಟ್ಟು ಅವನು ಇನ್ನೊಂದು ತೊಗೊಂಡಿರ್ಬೋದು. ಸೊ 1,110 ರೂಪಾಯಿಗೆ ಬಂದು ಇದು ಈಗ ಎಲ್ಲಿಂದ ಎಲ್ಗೋ ಹೋಗೋದು ಬೇಡ. ನನ್ನ ಗ್ಯಾರಂಟಿ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬಂದಿದೆ? ನಾನು ಯಾವಾಗಲೂ ಒಂದೇ ಮಾತಲ್ಲಿ ಹೇಳ್ತೀನಿ, ಟ್ರೇಲರೇ ಬೇರೆ ಸಿನಿಮಾನೇ ಬೇರೆ ಅಂತ. ಟ್ರೇಲರೇ ಬೇರೆ ಸಿನಿಮಾನೇ ಬೇರೆ. ಎಲೆಕ್ಷನ್ ಸ್ಪೀಚ್ ಅಲ್ಲಿ ಹೇಳೋದು ಬೇರೆ, ಅರ್ಥ ಮಾಡ್ಕೊಡ್ತಾರೆ. ಎಲೆಕ್ಷನ್ ಸ್ಪೀಚ್ ಅಲ್ಲಿ ಹೇಳೋದು ಬೇರೆ, ಅದನ್ನ ಆಕ್ಚುಲಿ ಇಂಪ್ಲಿಮೆಂಟ್ ಮಾಡೋದು ಬೇರೆ. ಸ್ಲ್ಯಾಬ್ 2 ಇದ್ದೀರ ಅವ್ರಿಗೆ ಅಷ್ಟೇ ಬಂದಿರೋದು. ಸ್ಲ್ಯಾಬ್ 2 ಮಾಡ್ಬಿಟ್ರಲ್ಲ, ಒಂದೇ 7 ತಗೊಂಡ್ಬಿಟ್ರು. 5 ಅವ್ರಿಗೆ ಆಪ್ಷನ್ ಇದ್ದೀರಾ, ಮೊದ್ಲೇನ್ ರೇಟ್ ಬರ್ತಿತ್ತು ಅಷ್ಟೇ ಬರ್ತಾ ಇದ್ದು. 4 ರೂಪೀಸ್ ಇದ್ದಿದ್ದನ್ನ ಏಕ್ದಮ್ 7 ಮಾಡಿದ್ರಿಂದ ಸ್ಲ್ಯಾಬ್ 2 ಸ್ಲ್ಯಾಬ್ ಮಾಡಿದ್ರಿಂದ ಏಕ್ದಮ್ ರೇಟ್ ಹೈಕ್ ಜಾಸ್ತಿ. ಈಗ ಎಲ್ರಿಗೂ ಜಾಸ್ತಿ ಆಗಿದೆ. 7 ರೂಪಾಯಿ ಬಿಲ್ ಮಾಡಿದ್ದಾರೆ. ಉಪಾಧ್ಯಾಯರೇ, ಇದನ್ನ ಅಂದ್ರೆ ಆಕ್ಚುಯಲ್ ಸಬ್ಜೆಕ್ಟ್ ಇದಲ್ಲ, ಆದ್ರೂ ನೀವು ವಿಷಯ ಎತ್ತಿದ್ದೀರಿ ಅನ್ನೋ ಕಾರಣಕ್ಕೆ, ಈ ಜಗತ್ತಿನಲ್ಲಿ ಯಾವುದೂ ಉಚಿತವಲ್ಲ. ಅಲ್ಲ, ಅದೇ ಅದು ಏನಾದರೂ ನಿಮಗೆ ಫ್ರೀ ಬಂದಿದೆ ಅಂದ್ರೆ ಅದನ್ನ ಇನ್ನೊಬ್ಬ ಕಟ್ಟಿರ್ತಾನೆ, ಅಥವಾ ನೀವು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕಟ್ಟಬೇಕಾಗುತ್ತೆ. ಎಲೆಕ್ಷನ್ ಮೊದಲು ಜನ ಏನು ತಿಳ್ಕೊಂಡಿದ್ರು, ಈಗ ಎಲೆಕ್ಷನ್ ನಂತರ ಏನು ಪರಿಸ್ಥಿತಿ ಆಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ನಾನು ಪ್ರಶಾಂತ್ ನಾಥ್ ಅವರ ಪಾಯಿಂಟಿಗೆ ನೀವು ಅಗ್ರಿ ಆಗ್ತೀರಾ ಅಂತ ಕೇಳ. ಕೃಷಿ ಕ್ಷೇತ್ರ ನರೇಂದ್ರ ಮೋದಿ ಅವರ ಪಾಲಿಗೆ ಈಗಲೂ ಕ್ವಶನ್ ಮಾರ್ಕ್. ಈಗ ಕೃಷಿ ಅಂದುಕೊಂಡು ಅಂದ್ರೆ ಮಾಡಿದಂಥ ಘೋಷಣೆಯನ್ನು ಕೃಷಿ ಕ್ಷೇತ್ರದಲ್ಲಿ ಒಂದು ಜಾರಿಗೆ ತರೋದಕ್ಕಾಗಲಿಲ್ಲ.
ಅಲ್ಲ ನನಗೆ ಮತ್ತು ಬೆಲೆ ಏರಿಕೆಯನ್ನು ನಿಯಂತ್ರಿಸೋದಕ್ಕಾಗಲಿಲ್ಲ. ಅಲ್ಲ, ಕೃಷಿ ಕ್ಷೇತ್ರದಲ್ಲಿ ನನಗನ್ಸುತ್ತೆ ಅವರು 3 ಏನು ಅಮೆಂಡ್ಮೆಂಟ್ಸ್ ತರಬೇಕು ಅಂತಿದ್ರು, ಅದನ್ನೇನಾದರೂ ವಿರೋಧ ಪಕ್ಷಗಳು ಒಪ್ಕೊಂಡಿದ್ರೆ ಖಂಡಿತ ಕೃಷಿಕನಿಗೆ ಅನುಕೂಲ ಆಗ್ತಾ ಇತ್ತು. ನೀವು APMC ಒಂದೇ ಮಾರಬೇಕಾಗಿಲ್ಲ, ಬೇರೆಯವ್ರಿಗೂ ಮಾರಾಟ ಮಾಡಿ ಒಂದು ಆಪ್ಷನ್ ಕೊಡ್ತಾಯಿದ್ರು. APMCನ ಮುಚ್ತಾ ಇರಲಿಲ್ಲ. ಅದನ್ನು ದೊಡ್ಡ ವಿಷಯ ಮಾಡಿ ಆಲ್ ಓವರ್ ಒಂದು ವರ್ಷ ಅದು ಇಂಪ್ಲಿಮೆಂಟ್ ಆಗದಂಗೆ ಮಾಡಿದ್ರು. ಈ ಎರಡು ಕ್ಷೇತ್ರದ ವೈಫಲ್ಯವನ್ನು ಸುಧಾರಿಸಿಕೊಳ್ಳದ ಹೊರತು ಮುಂದಿನ ಚುನಾವಣೆಗೆ ಹೋಗೋದು ಕಷ್ಟ ಆಗುತ್ತೆ. ಈಗ ಒಂದೇನಂದರೆ ಈ ಪ್ರಶಾಂತ್ ಅವರು ಮಾತಾಡ್ತಾ ಹೇಳೋದು ಫುಡ್ ಸಬ್ಸಿಡಿ ಮತ್ತು ಫರ್ಟಿಲೈಸ್ ಸಬ್ಸಿಡಿ ಅಂತ. ನೋಡಿ ಸರ್, ಒಂದು ಕಡೆ ಕೊರೋನಾ 2019, 20, 21 ಕೊರೋನಾಯಿಂದ ನಾವು ಈಚೆ ಬರೋದೇ ಕಷ್ಟ ಆಯಿತು. ಕೊರೋನಾ ಮುಗಿತಿದ್ದಾಗೆ 2022 ಉಕ್ರೇನ್ ಆ್ಯಂಡ್ ರಷ್ಯಾ ವಾರ್ ಸ್ಟಾರ್ಟ್ ಆಯಿತು. ಅಶ್ವಥ್ ನಾರಾಯಣ ಇಲ್ಲಿ ಕೇಳಿ ಸರ್, ಜನರ ಜಾಣತನವನ್ನು ಹೇಳ್ಬಿಡ್ತೀನಿ ನಾನು. ಜನ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ನಾ ಮೊನ್ನೆ ಸರ್ವೆ ಹೇಳ್ತಿದ್ನಲ್ಲ, ಇಂಡಿಯಾ ಟುಡೇ C4ನ ಸರ್ವೆ, ನರೇಂದ್ರ ಮೋದಿ ಸರ್ಕಾರದ ವೈಫಲ್ಯ ಏನು 1, 2, 3 ಅಂದರೆ ಮೊದಲನೆಯದ್ದಾಗಿ ಬೆಲೆ ಏರಿಕೆ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಏನು 1, 2, 3 ಅಂತ ಹೇಳಿದ್ರೆ ಮೊದಲನೆಯದಾಗಿ ಕೊರೋನಾವನ್ನು ಹ್ಯಾಂಡಲ್ ಮಾಡಿದ ರೀತಿ ಅಂತ ಹೇಳಿ ನಾನು ಜನ ಅದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ. ಅದರಲ್ಲಿ ಒಂದೇನಂದರೆ ಆ ಸಂಕಷ್ಟದಲ್ಲಿ ಈಚೆ ಬಂದು ಫುಡ್ ಸಬ್ಸಿಡಿ ಇವರು ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಫರ್ಟಿಲೈಸ್ ಸಬ್ಸಿಡಿ ಸರ್. ಈ ಉಕ್ರೇನ್ ವಾರ್ ಮತ್ತು ರಷ್ಯಾ ಉಕ್ರೇನ್ ವಾರ್ ಮಧ್ಯದಲ್ಲಿ ಗೊಬ್ಬರದ ರೇಟ್ ಯಾವ ರೇಟ್ ಆಗಿತ್ತು ಅಂತ ಹೇಳಿ ಸರ್, 800 ರೂಪೀಸ್ ಇದ್ದಿದ್ದು 2500, 600 ರೂಪೀಸ್ ಇದು 1800. ಗೊಬ್ಬರದ ಒಂದು ಮೂಟೆ 50 kg ಫರ್ಟಿಲೈಸರ್ಸ್ ರೇಟ್ ಅಷ್ಟು ಜಾಸ್ತಿ ಆಯ್ತು. ಅದಕ್ಕೆ ಸಬ್ಸಿಡಿ ಕೊಟ್ಟಿರೋದೇ ನರೇಂದ್ರ ಮೋದಿ ಅವ್ರ ಸರ್ಕಾರ. ಅದನ್ನೇ ಒಪ್ಪಲಿಲ್ಲ. ನಾನು ರಮೇಶ್ ಬಾಬು ಅವ್ರಿಗೆ ಮತ್ತೆ ಕೇಳಿದೆ, ಹಿಂಗೆ ಹೇಳ್ತಾರೆ ಅವರು ನಿಜಾನ, ಹಿಂಗೆ ಹೇಳ್ತಾರೆ ನಿಜಾನ ಅಂದ್ರೆ ಶುದ್ಧ ಸುಳ್ಳು ಅಂದ್ರೆ ರಷ್ಯನ್ ಅಂಡ್ ಉಕ್ರೇನ್ ವಾರು ಯಾರು ಮುಚ್ಚಿಕೊಂಡು ಮಾಡಿರ್ತಕ್ಕಂಥ ವ್ಯವಹಾರ ಅಲ್ಲ, ಅದು ಯಾವ್ದಾವ್ದೋ ಒಂದು ಫಿಲಿಮ್ ಅಲ್ಲ, ಅದ್ರದ್ದು ನಿಜವಾಗ್ಲೂ ಇವತ್ತಿಗೂ ನಡೀತಾ ಇರ್ತಕ್ಕಂಥದ್ದು. ಬಜೆಟ್ನಲ್ಲಿ $4 ಟ್ರಿಲಿಯನ್ ಅಷ್ಟು ಹಣವನ್ನು ಫುಡ್ ಮತ್ತು ಫರ್ಟಿಲೈಸರ್ ಸಬ್ಸಿಡಿಗೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಕೊಟ್ಟಿದೆ. ಕರೋನಾ ಕಾಲದಲ್ಲಿ ಫುಡ್ ಸಬ್ಸಿಡಿ ಕೊಡ್ತಾ ಇದ್ದಿದ್ದನ್ನು ಕರೋನಾದ ನಂತರದ 2023 ಕಡಿಮೆ ಮಾಡಿದ್ದಾರೆ. ಬಟ್ ಫುಡ್ ಮತ್ತು ಫರ್ಟಿಲೈಸರ್ ಸಬ್ಸಿಡಿಯನ್ನು ಸರ್ಕಾರ ಇಳಿಸಲ್ಲ. ದ್ಯಾಟ್ ವಿಲ್ ಬಿ ಟೂ ಕಾಸ್ಟ್ಲಿ ಫಾರ್ ಎನಿ ಗೌರ್ಮೆಂಟ್ ಟು ರೆಡ್ಯೂಸ್. ಜೊತೆಗೆ ಸರ್ ಅಲ್ಲಿ ಏನಾಯ್ತು ಅಂದರೆ ಉಕ್ರೇನ್ದು ನಮ್ಗೆ ಫರ್ಟಿಲೈಸರ್ಸ್ ನಾವು ಕಸ್ಟಮರ್, ಅದಕ್ಕೆ ನಮ್ಗೆ ಅವರೇ ಸಪ್ಲೈ ಮಾಡ್ತಾ ಇದ್ದು. ನೀವು ನಾನು 1.5 ಟೈಮ್ 2.5 ಟೈಮ್ಸ್ ರೇಟ್ ಜಾಸ್ತಿ ಆಯಿತು. ಸಬ್ಸಿಡಿ ಕೊಟ್ಟೇನೆ ರೈತರಿಗೆ ಫರ್ಟಿಲೈಸರ್ ಕಡಿಮೆ ಕೊಟ್ಟಿದ್ದು. ಇಲ್ಲ ಬೀದಿಗಿಳಿದಿರೋ ರೈತರಿಗೆ ಬೀದಿಗಿಳಿದ ಸರ್, ಕೊನೆಯಲ್ಲಿ ಸಪ್ಲೈಯೇ ಮಾಡೋಕ್ಕಾಗಿರಲಿಲ್ಲ. ಆದರೂ ಸಹ ಸಬ್ಸಿಡಿಯನ್ನು ಕೊಟ್ಟು ಒಂದೊಂದು ಮೂಟೆಗೆ 1500, 2000, ಕೆಲವು ಫರ್ಟಿಲೈಸರ್ಸ್ಗೊಂದು 2800 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟು ರೈತರಿಗೆ ರೆಗ್ಯುಲರ್ ರೇಟಲ್ಲೇ ಮೊದಲು ಏನೋ 2000 ವಾರದ್ದು ಉಕ್ರೇನ್ ವಾರು ಮತ್ತು ಕೊರೋನಾಗಿನ ಮುಂಚೆ ಏನು ರೇಟ್ ಇತ್ತು ಆ ರೇಟಲ್ಲಿ ಸಬ್ಸಿಡಿ ಕೊಟ್ಟು ತಂದು ಕೊಟ್ಟಿದ್ದರಿಂದ ರೈತನ ತಲುಪಿರೋದು, ಇಲ್ಲಾಂದ್ರೆ ತಲುಪ್ತಿರ್ಲಿಲ್ಲ. ಇವ್ರ ಥರ ಗ್ಯಾಸ್ ರೇಟನ್ನು ನಾನು ಕಡಿಮೆ ಕೊಟ್ಟು ಅಂತೇಳಿ 75,000 ಕೋಟಿ ಸಾಲ ಮಾಡಿ ಇಟ್ಟಿದ್ದನ್ನ ಆಯಿಲ್ ಕಂಪನಿಗಳಿಗೆ ಮೋದಿಯವರು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಯಾವುದೇ ಟ್ಯಾಕ್ಸ್ ಇಲ್ಲದೇ ವಾರ್ ಟ್ಯಾಕ್ಸ್ ಆಗ್ತೇನೆ ಸಬ್ಸಿಡಿಯನ್ನು ಕೊಟ್ಟು ಗೊಬ್ಬರಕ್ಕೆ ಫರ್ಟಿಲೈಸರ್ಸ್ಗೆ ರೈತನಿಗೆ ಸಪ್ಲೈ ಮಾಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಸರ್ ಸಪೋರ್ಟಿಂಗ್ ಪ್ರೈಸ್ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಕೇವಲ 8 ಬೆಳೆಗೆ ಇದ್ದಿದ್ದು, ಇವತ್ತು 14 ಬೆಳೆಗೆ ಸಪೋರ್ಟಿಂಗ್ ಪ್ರೈಸ್ ಕೊಡ್ತಾರೆ. ರಾಗಿ ಯಾವತ್ತಾರು ರಾಗಿಗೆ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಕೇಳಿದರೆ ರಾಗಿಗೆ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಸರ್. ಹೇಳಿದೆ MSP ಕೊಟ್ಟು 14 ಬೆಳೆಗೆ ಕೇಂದ್ರ ಸರ್ಕಾರ MSP ಕೊಟ್ಟಿದೆ. ಯಾವ ಬೆಲೆ ಕೊಬ್ಬರಿಗೆ MSP ಅನೌನ್ಸ್ ಮಾಡೋರು ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಕೊಬ್ಬರಿಗೂ MSP ಅನೌನ್ಸ್ ಮಾಡೋರು ಸರ್, ಯಾರು ಅನೌನ್ಸ್ ಮಾಡಿರಲಿಲ್ಲ. ಆ ಥರ ಫರ್ಟಿಲೈಸರ್ಸ್ಗೆ, ಫಾರ್ಮರ್ಸ್ಗೆ ಮತ್ತು ಬಡವರಿಗೆ ನೀವು ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ 2023 ಏಪ್ರಿಲ್ವರೆಗೂ 2022 ಏಪ್ರಿಲ್ 2023 ಜನವರಿವರೆಗೂ 80 ಕೋಟಿ ಜನಕ್ಕೆ ಉಚಿತವಾಗಿ ರೇಷನ್ ಪರ್ಸೆಪ್ಷನ್. ಪಾಲಿಟಿಕ್ಸ್ ಇಸ್ ಆಲ್ 2014 ಏನು ಪರ್ಸೆಪ್ಷನ್ ಬಿಲ್ಡ್ ಮಾಡಿದ್ರಿ ನೀವು ಅಂದರೆ ಬಹುತ್ ಹೋಗಿ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ. ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ನಾನು ಹೋಗಿ ಮೋದಿ ವಾರಣಾಸಿ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂದಾಗ ನಾನು ಹೋಗಿ ಲಕ್ನೋದಲ್ಲಿ ಏರ್ಪೋರ್ಟ್ನಲ್ಲಿ ಇಳಿದು ಹೊರಗೆ ಬಂದ ತಕ್ಷಣ ದೊಡ್ಡದೊಂದು ಫಸ್ಟ್ ಕಂಡಿದ್ದ ಬ್ಯಾನರ್, ಅದು ಎಲೆಕ್ಷನ್ ಪ್ಲಾಂಕ್. ಅದು ಅದನ್ನು ಕರೆಕ್ಟಾಗಿ ಅಡ್ರೆಸ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಅಲ್ಲ. ಕರ್ನಾಟಕದ ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿ ಏನಿತ್ತು, ಸಿಲಿಂಡರ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ವರ್ಷಕ್ಕೆ 3 ಸಿಲಿಂಡರ್ 3 ಹಬ್ಬಕ್ಕೆ. ಅಂದರೆ ಅರ್ಥ ಆಗಿತ್ತಾಗಲೇ ಹೊಡೆತ ಬೀಳ್ತಾ ಇದೆ ಅಂತಕ್ಕಂಥದ್ದು. ಬಟ್ ಅದನ್ನು ಇಂಪ್ಲಿಮೆಂಟ್ ಆಗ್ಲಿಕ್ಕೆ 3 ತಿಂಗಳು ಬೇಕಾಯ್ತು. ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀವಿ. ರಮೇಶ್ ಬಾಬು ಅವರೇ, ಸಿಲಿಂಡರ್ ಮೇಲಿನ ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ, ಹೆಚ್ಚು ಮಾಡಲಾಗ್ತಾ ಇದೆ. ಡೆಫಿನೆಟ್ಲಿ ನೆಕ್ಸ್ಟ್ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಅಲ್ಲಿಗೆ ಮುಂದಿನ ಲೋಕಸಭಾ ಚುನಾವಣೆಗೆ ನೀವು ಯಾವ್ಯಾವ ಪ್ರಶ್ನೆಗಳನ್ನು ಎತ್ತಬೇಕು ಅಂತ ತಯಾರಾಗಿದ್ದೀರೋ ಆ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ.
ಸೆಕೆಂಡ್ ಹಾಫಲ್ಲಿ ಬಿ ಜೆ ಪಿಯವರಿಗೆ ಉಪಾಧ್ಯಾಯವರಿಗೆ 20 ನಿಮಿಷ ಟೈಮ್ ಕೊಟ್ಟಿದ್ದೀರಾ. ಐ ಹೋಪ್ ನನಗೂ ಅಷ್ಟು ಕೊಡ್ತೀರಾ ಅಂತ. ಮೊದಲನೇದು ಪ್ರಶಾಂತ್ ನಾಥ್ ಅವರು ಹೇಳಿದಂಥದ್ದು ಭಾಳ ಗಂಭೀರವಾದಂಥ ವಿಚಾರ. ಕೇಂದ್ರದ ಬಿ ಜೆ ಪಿ ಸರ್ಕಾರ ಫಾರ್ಮರ್ಸ್ ರಿಲೇಟೆಡ್ ಇಶ್ಯೂಸ್ನ ಮುಂಚೆಯಿಂದಲೂ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದರು. ಅದರ ಪ್ರತಿಫಲ ಇವತ್ತು ಉದ್ಯೋಗದ ಸಮಸ್ಯೆ ಇರ್ಬೋದು, ಸಬ್ಸಿಡಿ ವಿಚಾರಗಳಿರ್ಬೋದು, ಎಲ್ಲ ರೀತಿಯಲ್ಲಿ ಎಲ್ಲ ವರ್ಗದ ಮೇಲೂ ಎಫೆಕ್ಟ್ ಆಗಿದೆ. ಎರಡನೇ ಪ್ರಶ್ನೆ, ಆಗಲೇ ನನ್ನ ಸ್ನೇಹಿತರು ಹೇಳಿದ್ರು, ಮನಮೋಹನ್ ಸಿಂಗ್ ಅವ್ರ ಕಾಲದ ಎಲ್ಲ ರೇಟು ಓದ್ಬಿಟ್ರು, ಅದು ವಿತೌಟ್ ಸಬ್ಸಿಡಿ ಪ್ರೈಸ್ ಓದಿದ್ರು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಾಲ ಹೇಳ್ಬೇಕಾಯ್ತು, ಪಾಪ ಪ್ರಜ್ಞಾಪೂರ್ವಕ ಕೈ ಬಿಟ್ಬಿಟ್ರು. ಕ್ರೂಡ್ ಆಯಿಲ್ ಬೆಲೆ ಎಷ್ಟೆಷ್ಟು ಯಾವ ಟೈಮಲ್ಲಿ ಎಷ್ಟೆಷ್ಟಿತ್ತು ಅಂತೇಳಿ. ಅದು ಬಿ ಜೆ ಪಿಯವರು ಭಾಳ ಬುದ್ಧಿವಂತ, ಅದನ್ನು ಹೇಳೋದಿಲ್ಲ. ಮತ್ತು ಆಯಿಲ್ ಕಂಪ್ನಿಗಳಿಗೆ ಕೊಟ್ಟಂಥ 70,000 ಕೋಟಿದು ಪ್ರಸ್ತಾಪ ಮಾಡಿದ್ರು. 70,000 ನಾನು ಡಿನೇ ಮಾಡಲ್ಲ, 70,000 ಕೋಟಿ ಬಾಂಡ್ಗಳು ಮತ್ತೊಂದು ಇದ್ದಿದ್ದು ನಿಜ. ಆವತ್ತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ, ಯಾಕೆಂದ್ರೆ ಅವ್ರು ಫಿಸಿಕಲ್ ಡಿಫಿಸಿಟ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ಅದು 6% ಮೇಲೆ ಹೋಗ್ಕೊಡ್ದು ಅಂತೇಳಿ ಒಂದು ಕಾಯ್ದೆ ಇದೆ. ಇವತ್ತು ಅದಿದೆ, ಎಲ್ಲೆಲ್ಲಿಗೂ ಹೋಗಿದೆ, ಅದನ್ನ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾಕೆ ಸಾಮಾನ್ಯ ಜನಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ನಾವು ಹೇಳಬೇಕಾಗುತ್ತೆ. ನಮ್ದು 70,000 ಕೋಟಿ ಹೇಳ್ತಾ ಇದ್ದಾರೆ. ಮಾರ್ಚ್ 30, 2023 ಕೇಂದ್ರದ ಸ್ವಯಂ ಘೋಷಿತ ನಾಯಕರಂಥ ಮಹಾನ್ ನಾಯಕರು ಮೋದಿರವರ ಸರ್ಕಾರದ ಸಾಲ ಎಷ್ಟು? 155 ಲಕ್ಷ ಕೋಟಿ. ಉತ್ತರ ಕೊಟ್ಟಿದ್ದಾರಾ? ಮಾತಾಡ್ತಾರಾ? 70,000 ಕೋಟಿದು ಮಾತ್ರ ಫಿಂಗರ್ ಮಾಡಿ ತೋರಿಸ್ತಾರೆ, ಫಿಂಗರ್ ಮಾಡಿ ಹೇಳ್ತಾರೆ. ಬೇರೆ ವಿಚಾರ ಎತ್ಕತ್ತಿದ್ದಂಗೆ ಕಾಂಗ್ರೆಸ್ನಲ್ಲಿ ಹಂಗಾಗೋಯ್ತು, ಸಬ್ಸಿಡಿನೇ ಕೊಡಲಿಲ್ಲ ಮಾಡಿ. ಇವತ್ತೇನು ಉಜ್ವಲ ನಾಟ್ ಆಪಲ್ ಟು ಆಪಲ್ ಕಂಪ್ಯಾರಿಸನ್. ಮನಮೋಹನ್ ಸಿಂಗ್ ಸಾಲ ಮೋದಿ ಸಾಲ ಕಂಪ್ಯಾರಿಸನ್. ಆಯಿಲ್ ಬಾಂಡ್ ಮೋದಿ ಸಾಲ ಕಂಪ್ಯಾರಿಬಲ್ ಅಲ್ಲ ಅಂತ ನಾನು ಹೇಳೋದು. ಎರಡು ಕಂಪ್ಯಾರಬಲ್. ನಿಮಗೆ ಅದನ್ನೇ ನಾನು ಹೇಳಿದ್ದು. ಫ್ಲೋಟಿಂಗ್ ಫಂಡ್ ಅಂತ ಕರಿತೀವಿ. ಯಾರು ಅರ್ಥಶಾಸ್ತ್ರವನ್ನು ಸ್ವಲ್ಪ ತಿಳ್ಕೊಂಡಿದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ ಫ್ಲೋಟಿಂಗ್ ಫಂಡ್ ಅಂತೇಳಿ. ಮಾತೆತ್ತರೆ ಕೋವಿಡ್ನ ಬಳಸ್ಕೊತಾರೆ. ಅಫ್ಕೋರ್ಸ್ ಒಪ್ಕೋತೀನಿ, ಕೋವಿಡ್ ಸಮಯದಲ್ಲಿ 1 ವರ್ಷ ತೊಂದರೆ ಇದ್ದು ನಿಜ. ಅದಾದಮೇಲೆ ನೀವೇ ಅಂಕಿಅಂಶ ಬಿಟ್ರಲ್ಲ, ಕ್ವಾರ್ಟರ್ಲಿ ಎಷ್ಟೆಷ್ಟು GST ಕಲೆಕ್ಷನ್ ಆಯ್ತು ಅಂತೇಳಿ. ಎಷ್ಟಿತ್ತು ನಿಮ್ಮ ಕಲೆಕ್ಷನ್ನು? ಏನಿದೆ ಕರ್ನಾಟಕದಿಂದ ನಿಮ್ಮ GST ಕಲೆಕ್ಷನ್ ಎಷ್ಟಿದೆ? 4.25 ಲಕ್ಷ ಕೋಟಿ ಇದೆ ಪರ್ ಆ್ಯನಮ್. ಎಷ್ಟು ಕೊಡ್ತಾ ಇದ್ದೀರಾ ರಿಟರ್ನ್ಸ್ ಕರ್ನಾಟಕಕ್ಕೆ? ಈ ಥರದ ಚಿತ್ರಣ ಇಡೀ ದೇಶದಲ್ಲಿದೆ. ನಿಮಗೆ ಫ್ಲೋಟಿಂಗ್ ಫಂಡ್ಸು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಕಡೆ ಬರ್ತಾ ಇದೆ. ರಾಜಸ್ಥಾನದ ಪೆಟ್ರೋಲ್ ರೇಟ್ ಕೋಟ್ ಮಾಡೋರು, ಐ ಅಗ್ರಿ. ಏನಕ್ಕೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದೇಶದಲ್ಲಿ? ಅಫ್ಕೋರ್ಸ್ ಕಾಂಗ್ರೆಸ್ಸು ಮುಂಚೂಣಿಯಲ್ಲಿತ್ತು GST ತರಬೇಕಂತೇಳಿ ಆವತ್ತಿನ ಪರಿಸ್ಥಿತಿ. ಇವತ್ತಿರೋ ಬದಲಾಗಿರೋ ಪರಿಸ್ಥಿತಿ ಬೇರೆ. ಇದೇ ನರೇಂದ್ರ ಮೋದಿರವರು ಗುಜರಾತ್ ಮುಖ್ಯಮಂತ್ರಿಯಾಗಿ GSTಯನ್ನು ಪ್ರಬಲವಾಗಿ ವಿರೋಧ ಮಾಡಿದಂಥವ್ರು. ಇವತ್ತು GST ಬೇಕು ಅಂತಾರೆ. ಪರಿಸ್ಥಿತಿ ಏನಾಗಿದೆ? ಯಾವುದೇ ರಾಜ್ಯ ಪೆಟ್ರೋಲಿಯಮ್ಮು, ಎಕ್ಸೈಜು, ರಿಜಿಸ್ಟ್ರೇಷನ್ನು, ಈ 3 ಬಿಟ್ಟರೆ ನಿಮ್ಗೆ ರೆವಿನ್ಯೂ ಏನಿದೆ? ಎಲ್ಲ GST ಮಾಡಿ ಸೆಂಟ್ರಲೈಸ್ ಮಾಡಿ ಕೇಂದ್ರಕ್ಕೆ ಹೋಗುತ್ತೆ, ಅವ್ರು ಕೊಟ್ಟಿದ್ದು ಇಸ್ಕೋಬೇಕು. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾರಣಕ್ಕೆ ಸ್ಟೇಟ್ಗಳೇನು ಎಲ್ಲಿಂದ ರೆವಿನ್ಯೂ ತಗೋತಾರೆ? ಇನ್ಎವಿಟಬಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಹೋಗಬೇಕು, ಇನ್ಎವಿಟಬಲಿ ಎಕ್ಸೈಜ್ ಪ್ರಾಡಕ್ಟ್ಗೆ ಹೋಗಬೇಕು, ಇನ್ಎವಿಟಬಲಿ ರಿಜಿಸ್ಟ್ರೇಷನ್ ಪ್ರಾಡಕ್ಟ್ಗೆ ಹೋಗಬೇಕು. ಇದು ಅದಿಲ್ಲಿ ಇವತ್ತಿನ ಚರ್ಚಾ ವಿಷಯ. ಅದೆಲ್ಲ ಡೈವರ್ಟ್ ಆಗೋದು ಬೇಡ. ನಾನು ಹೇಳ್ತೀವಿ, ಒಪ್ಕೋತೀನಿ ಅದನ್ನು. ನನ್ನ ಸ್ನೇಹಿತರು ಉಪಾಧ್ಯಾಯ ಅವರು ಹೇಳೋರು, ಪಾಪ ಭಾಳ ಏನೋ ಸಂಶೋಧನೆ ಮಾಡಿದ ರೀತಿನಲ್ಲಿ ಹೇಳ್ಬಿಟ್ರು. ಎಲ್ಲ ಹೋದೆ, ಯಾರೋ ಎಲೆಕ್ಟ್ರಿಷಿಯನ್ ಬರಲಿ, ದಯಮಾಡಿ ನಿಮ್ಮ ಅಭಿಪ್ರಾಯ ಸರ್, ನನ್ನ ಅಭಿಪ್ರಾಯ ಕೇಳಿ ಸರ್. ನಾನು ತಯಾರಿದ್ದೀನಿ. ನಿಮ್ಗಿಂತ ಚೆನ್ನಾಗಿ ನನಗೂ ಇದೆ ಫ್ಯಾಕ್ಟು. ನಾನು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟು, ನಾನು ಜರ್ನಲಿಸ್ಟು. ಒಂದು ಕುಟುಂಬಕ್ಕೆ 6 ಜನ ಇರ್ತಕ್ಕಂಥ ಒಂದು ಫ್ಯಾಮಿಲಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ ತಂದಿರ್ತಕ್ಕಂಥ ಗ್ಯಾರಂಟಿಯಿಂದ ಒಂದು ಫ್ಯಾಮಿಲಿಗೆ 1.2 ಲ್ಯಾಕಿಂದ 1.4 ಲ್ಯಾಕ್ ಸಿಗುತ್ತೆ ಪರ್ ಆ್ಯನಮ್ ವರ್ಷಕ್ಕೆ, ಇನ್ಕ್ಲೂಡಿಂಗ್ ಕ್ಷೀರಭಾಗ್ಯ. ಚರ್ಚೆಗೆ ಬರಲಿ ಅವರು, ನಾನು ಚರ್ಚೆಗೆ ತಯಾರಿದ್ದೀನಿ. ಸುಮ್ಮನೆ ಯಾವುದೋ ಒಂದು ರೇರ್ ಇನ್ಸಿಡೆಂಟ್ ಇಟ್ಕೊಂಡ್ಬಿಟ್ಟು ಜನರಲೈಸ್ ಮಾಡಿ ಮಾತಾಡೋದಲ್ಲ. ಜನಕ್ಕೆ ಉಪಯೋಗ ಆಗ್ತಾ ಇದೆ, ಪ್ರಯೋಜನ ಸಿಗ್ತಾ ಐತೆ. ಇವತ್ತು ಯಾವುದೋ ಒಂದು ಹೆಣ್ಮಗ ಖುಷಿಯಿಂದ ಬಸ್ ಹತ್ತಿದ್ರೆ ಅದು ನೋಡ್ಕೊಂಡು ಯಾರೋ ಹೊಟ್ಟೆವರಿ ಪಟ್ಟರೆ ನಾವೇನು ಮಾಡೋಕ್ಕಾಗುತ್ತೆ? ಇಡೀ ಗೌರ್ಮೆಂಟ್ ಬಡ್ಜೆಟ್ 5 ಸ್ಕೀಮಲ್ಲಿ ಕಡಿಮೆ ಬಡ್ಜೆಟ್ಟು ಬಸ್ಸಿಂದೆ, ಟೀಕೆ ಅದಕ್ಕೆ ಜಾಸ್ತಿ. ಯಾಕೆಂದರೆ ಅವ್ರು ಯಾರೋ ಒಬ್ರು ಫ್ರೀಯಾಗಿ ಹೆಣ್ಮಕ್ಳು ಹೋಗ್ತಾರೆ, ಸಹಿಸೋಕ್ಕಾಗದಿಲ್ಲವರು ಟೀಕೆ ಮಾಡ್ತಾರೆ. ಇಡೀ 5 ಗ್ಯಾರಂಟಿ ಪ್ರೋಗ್ರಾಮಲ್ಲಿ ಕರ್ನಾಟಕ ಕೊಟ್ಟ ಮೇಲೆ ಒಂದೊಂದು ಕುಟುಂಬಕ್ಕೆ ಎಷ್ಟು ಅನುಕೂಲ ಆಗ್ತಾ ಇದೆ ಅಂತೇಳಿ ವಿತ್ ಫಿಗರ್ಸ್ ನಾನು ಇದ್ದೀನಿ. ಉಪಾಧ್ಯಾಯವ್ರನ್ನ ಕರೀರಿ, ನಾನು ಬರ್ತೀನಿ ಚರ್ಚೆಗೆ. ಅವ್ರು ಯಾವ ಎಲೆಕ್ಟ್ರಿಕ್ದು ತಗೊಂಬರಲಿ, ಮತ್ತೊಂದು ತಗೊಂಬರಲಿ, ಅದೆಲ್ಲ ಪ್ರಶ್ನೆ. ಈ ದೇಶದಲ್ಲಿ ನಾತು ಅವರು ಹೇಳ್ದಂಗೆ ಫುಡ್ಡೊಂದಿರ್ಬೋದು, ಮತ್ತೊಂದಿರ್ಬೋದು, ಕೆಲವು ಯೋಜನೆಗಳಿಗೆ ಇಟ್ ಈಸ್ ಮ್ಯಾಂಡೇಟರಿಲಿ ರಿಕ್ವೈರ್ಡ್. ಅಗತ್ಯವಾಗಿ ಸಬ್ಸಿಡಿ ಬೇಕೇ ಬೇಕು. ರಸಗೊಬ್ಬರ ರೈತರ ಶಕ್ತಿ ತುಂಬೋದಕ್ಕೆ ಬೇಕು. ಫುಡ್ ಗ್ರೈನ್ಸ್, ಯಾರು ದುರ್ಬಲ ವರ್ಗದವರಿದ್ದಾರೆ ಅವ್ರಿಗೆ ನೀವು ವಿಟಮಿನ್ ಕೊಡೋ ಪೋಷಕಾಂಶದ ಮತ್ತೊಂದು ವಿಚಾರ ಇರ್ಬೋದು, ಅವ್ರಿಗೆ ಬೇಕು. ಈ ಥರದ ಸಬ್ಸಿಡಿ ಸ್ಕೀಮ್ಸು ಇವತ್ತು ಸಹ ಈ ದೇಶದಲ್ಲಿ ಏನಕ್ಕೆ ಅನಿವಾರ್ಯ ಅಂದರೆ, ನಾವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ದೇಶ ಅಭಿವೃದ್ಧಿ ಆಗಿಲ್ಲ, ಜನಕ್ಕೆ ಇನ್ನೂ ಆ ಶಕ್ತಿ ಬಂದಿಲ್ಲ. ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಈಸ್ ಇಟ್ ಸೆಲ್ಫ್ ಅಬ್ಸರ್ವ್ಡ್. ಹೌದು, ಕೆಲವು ಸ್ಕೀಮ್ಸ್ಗೆ ಸಬ್ಸಿಡಿ ಬೇಕಂತೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೂ ಜಡ್ಜ್ಮೆಂಟ್ಗಳು ಕೊಟ್ಟಿದೆ.
ಈ ಕಾರಣಕ್ಕೆ ಇವತ್ತು ಮೋದಿರವರು ಇದನ್ನು ಮುಂಚೆಯಿಂದಲೂ ಮಾಡಬೇಕಾಗಿತ್ತು. ಇವತ್ತೇನು ಸಿಲಿಂಡರ್ ಮೇಲೆ ಕೊಟ್ಟಿದ್ದಾರೆ, ನಾವು ವೆಲ್ಕಮ್ ಮಾಡ್ತೀವಿ, ನಾವು ಅಭಿನಂದನೆ ಹೇಳ್ತೀವಿ, Yes. ತಪ್ಪಲ್ಲ. ಇದು ಮುಂದುವರಿಯುವ ಸಾಧ್ಯತೆ ಇದೆ ಅಂತ ನನಗೆ ಪ್ರಶಾಂತ್ ಲಾಸ್ಟ್ ಪ್ರಾಬ್ಲಮ್ ಇಸ್ ನಾಟ್ ವಿತ್ ಸಬ್ಸಿಡೀಸ್, ಪ್ರಾಬ್ಲಮ್ ಇಸ್ ಲೀಕೇಜಸ್. ಪ್ರಾಯಶಃ ಮುಂಬರುವ ಸರ್ಕಾರಗಳು ಇದನ್ನು ಅಡ್ರೆಸ್ ಮಾಡದೆ ಹೋದರೆ, ಕೇಂದ್ರ ಇಲ್ಲಿ ರಾಜ್ಯ ಸರ್ಕಾರ, ಮೊದಲೇ LPG ಸಬ್ಸಿಡಿ ಹೇಗೆ ಹೋಗ್ತಾ ಇತ್ತು, ಯಾರು ಎಷ್ಟು ಅಂಗಡಿಯಿಂದ ತೆಗೆದುಕೊಳ್ತಾನೋ ಸಬ್ಸಿಡಿ ಹೋಗ್ತಾ ಇತ್ತು. ಹೌದು. ನಂತರ ಸರ್ಕಾರಗಳು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ತಂದು ಇಷ್ಟು ನೀವು ತೊಗೊಂಡ್ರೆ ಇಷ್ಟು ನಾವು ಸಬ್ಸಿಡಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಅದೇ ರೀತಿ ಈಗ ನಾವು ನೋಡ್ತಾ ಇದ್ವಿ. ಅಂದರೆ ಕರ್ನಾಟಕ ಸರ್ಕಾರದ್ದು ಇವತ್ತು ಲೋಕಸಭಾ ಚುನಾವಣೆಯವರೆಗೆ ಕರ್ನಾಟಕ ಸರ್ಕಾರ ಇದನ್ನು ನಿಭಾಯಿಸ್ತದೆ ಅಂತಕ್ಕಂಥದ್ದಿದೆ. ಆದರೆ ಮುಂದೆ ಎಷ್ಟು ದಿನಗಳವರೆಗೆ ಅಪಾತ್ರರಿಗೆ ಹೋಗಿ ನೀವು ಸಬ್ಸಿಡಿಗಳನ್ನು ಕೊಡ್ತೀರಿ? ಇದು ರಾಜ್ಯ ಸರ್ಕಾರವನ್ನು ಕಾಡುತ್ತೆ, ಕೇಂದ್ರವನ್ನು ಕಾಡುತ್ತೆ. ಈಗ ಒಂದೇನಂತ ಹೇಳಿದ್ರೆ, ಮೋದಿಯವರೇನೋ ರೈತರಿಗೆ ಮತ್ತು ಬಡವರಿಗೆ ಏನೋ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ, ಕೊಟ್ಟಿಲ್ಲ, ಅದರಿಂದ ಈ ಪರಿಸ್ಥಿತಿ ಬಂತು ಮಾ ಸ್ನೇಹಿತರು ಹೇಳ್ತಾರೆ. ನೋಡಿ, ಒಂದು ಸ್ವಾಮಿನಾಥನ್ ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ಯಾವುದು ಸ್ವಾಮಿನಾಥನ್ ಕಮಿಟಿ ರೈತರ ಪರವಾಗಿ ಒಂದು ಕಮಿಷನ್ ಇದು ಮಾಡಿರಲ್ಲ, ಅವ್ರು ಹೇಳಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್, ದಿ ಮೋದಿ ಅವ್ರು ಮಾಡಿರ್ತಕ್ಕಂಥ ಟ್ವಿಟರ್ದು ನಾನು ಓದ್ತೀನಿ. ದಿ ಮೋದಿ ಗವರ್ನಮೆಂಟ್ ಹ್ಯಾಸ್ ಇಂಪ್ಲಿಮೆಂಟೆಡ್ ಸೆವರಲ್ ಫಾರ್ಮರ್ಸ್ ಕಮಿಷನ್ ರೆಕಮೆಂಡೇಶನ್ಸ್, ದಿಸ್ ಇನ್ಕ್ಲೂಡಿಂಗ್ ಪ್ರೊವೈಡಿಂಗ್ ಇಂಪ್ರೂವ್ಡ್ ಸೀಡ್ಸ್, ಸಾಯಿಲ್, ಹೆಲ್ತ್ ಕಾರ್ಡ್ಸ್. ಸರ್, ಇವತ್ತು ಸ್ವಾಮಿನಾಥನ್ ಕಮಿಟಿಯವರು ರೆಕಮೆಂಡೇಶನ್ಸ್ ಮಾಡಿದಂಥದ್ದು ಸಾಕಷ್ಟು ಸ್ಕೀಮ್ಗಳನ್ನು ನರೇಂದ್ರ ಮೋದಿಯವರು ಬಂದಿದ್ದ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ಸ್ವತಃ ಸ್ವಾಮಿನಾಥನ್ ಅವರು ಒಪ್ಕೊಂಡಿದ್ದಾರೆ ಸರ್. ಅದನ್ನು ಇವತ್ತು ಫಾರ್ಮರ್ಸ್ಗೆ ಎಲ್ಲ ರೀತಿಯಲ್ಲಿ ಸರ್, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಸರ್, ಆಂಧ್ರದು ತೆಲಂಗಾಣ ಮತ್ತು ಆಂಧ್ರದ್ದು ಗಲಾಟೆ ನಡೀತಿತ್ತು. ಸದಾನಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಆಂಧ್ರ ಮತ್ತು ತೆಲಂಗಾಣದು ಪಾರ್ಟಿಷನ್ ಬಗ್ಗೆ ಗಲಾಟೆ ನಡೀತಿತ್ತು ಸರ್. ಗೊಬ್ಬರ ರೆಡಿ ಇದ್ರು ನಮ್ಮ ರಾಜ್ಯಕ್ಕೆ ತರಕ್ಕಾಗ್ತಾ ಇರಲಿಲ್ಲ, ಗೊತ್ತಾವತ್ತು. ಗೊಬ್ಬರ ನಾವು ಕೊಡ್ತೀರಿ, ತೊಗೊಂಡೋಗ್ರಿ ಅಂದ್ರೆ ಮನಮೋಹನ್ ಸಿಂಗು ಸರ್ ಎರಡೂ ರಾಜ್ಯ ಜೊತೆ ಮಾತುಕತೆ ನಡೆಸಿ ಗೊಬ್ಬರನ ತರಿಸಿ ನಾವು ಹಾಕೊಂಡು ಎಲ್ಲರೂ ಇವತ್ತಿನಿಂದ ಮೋದಿಯವರು ಬಂದ ಮೇಲೆ ಒಂದೇ ಒಂದು ಕಡೆ ಗೊಬ್ಬರದ ಬಗ್ಗೆ ಸ್ಟ್ರೈಕ್ ಆಗಿದೆ ಸರ್, ಲಾಠಿ ಚಾರ್ಜ್ ಆಗಿದೆ, ಫೈರ್ ಆಗಿದೆ. ಆದರೆ ಮೋದಿಯವರು ಬಂದ ಮೇಲೆ ಕೇಂದ್ರದಲ್ಲಿ ಒಂದೇ ಸ್ಟ್ರೈಕ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಬೆಲೆ ಏರಿಕೆ ಇದೇ ರೀತಿಯಾಗಿ ಮುಂದುವರೆದ್ರೆ ಕೆಲವು ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯನ್ನು ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.